Hello students. ಇವತ್ತು ನಾವು ಪ್ರಿನ್ಸಿಪಲ್ಸ್ ಆಫ್ ಹೆನ್ರಿ ಫಿಯಾಲ್ ಪ್ರಿನ್ಸಿಪಲ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಹೆನ್ರಿ ಫಿಯಾಲ್ ಸ್ಟಡಿ ಮಾಡೋಣ. Now, who is Henry Fayol? Okay. Henry Fayol is a French mining engineer. Henry Fayol is well renowned as a father of modern management theory. ಇವರೊಂದು ಫ್ರೆಂಚ್ ಇಂಜಿನಿಯರ್, ಮೈನಿಂಗ್ ಕಂಪನಿ. ಓಕೆ, ಇವು ಖನನಗಳು ಮಾಡ್ತಾವಲ್ಲ, ಭೂ ಖನನ, extraction of ores and all, mining. Henry Fayol is a mining engineer. He is a well renowned as a father of modern management theory. ಈ ಮಾಡರ್ನ್ ಮ್ಯಾನೇಜ್ಮೆಂಟ್ ಥಿಯರಿ ಇವ್ರಲಿಂದ ಹುಟ್ಕೋತು ಅಂತ ನಾವು ಇವ್ರಿಗೆ ಕರಿತೀವಿ. Fayol worked at the French mining company Commentary Forchembault and Decausseville. Okay, ಇದು ನೇಮ್ ಆಫ್ ದ ಕಂಪನಿ. ಯು ಕ್ಯಾನ್ ಇವನ್ ಗೂಗಲ್ ದಿಸ್ ನೇಮ್ ಅಗೇನ್ ಅಂಡ್ ದೆನ್ ರೀಸ್ಪೆಲ್ ಇಟ್. ಓಕೆ, ಈ ಒಂದು ಹೆಸರಿನ ಕಂಪನಿಯಲ್ಲಿ ಇವರು ಕೆಲಸ ಮಾಡಿದ್ರು. ವೇರ್ ಹಿ ಸ್ಟಾರ್ಟೆಡ್ ಆನ್ ಇಂಜಿನಿಯರ್ ಆಸ್ ಅನ್ ಇಂಜಿನಿಯರ್. ಇವರು ಒಂದು ಇಂಜಿನಿಯರ್ ಆಗಿ ಸ್ಟಾರ್ಟ್ ಮಾಡಿ ವರ್ಕ್ಡ್ ಹಿಸ್ ವೇ ಅಪ್ ಟು ಬಿಕಮ್ ಅ ಜನರಲ್ ಮ್ಯಾನೇಜರ್ ಆಗೋವರೆಗೂ ಇವರು ಕೆಲಸ ಮಾಡಿದ್ರು. ಅಂಡ್ ದ ಆರ್ಗನೈಸೇಷನ್ ಡೈರೆಕ್ಟರ್ ಆದರು ಫ್ರಮ್ 1888 1888ರಿಂದ 1918 1918 ವರೆಗೂ. The Fayol took on managerial role at the mining company. Fayol took the managerial role. ಇವರು ಮ್ಯಾನೇಜರ್ ರೋಲ್ ಮಾಡ್ತಾ ಇದ್ರು at the mining company. He chose to rely not on his technical skills but on his ability to organize and skill at the handling people. ಇವರು ತನ್ನ ಟೆಕ್ನಿಕಲ್ ಸ್ಕಿಲ್ಸ್ ಮೇಲೆ ನಿರ್ಭರವಾಗದೆ ತಂದೊಂದು ಆರ್ಗನೈಸ್ ಮಾಡುವಂಥದ್ದು, ಜನರಿಗೆ ಯಾವ ತರ ಕೆಲಸ ಮಾಡ್ಬೇಕಂತ ಎಬಿಲಿಟಿ ಹೇಳೋದ್ರಿಂದ ತಂದೊಂದು ಜನರನ್ನ ಹ್ಯಾಂಡಲ್ ಮಾಡುವಂತ ಒಂದು ಕ್ವಾಲಿಟಿ ಇವರಲ್ಲಿತ್ತು. ಯಾವ ಟೈಪ್ ಕೆಲಸ ಮಾಡಿಸ್ಕೋಬಹುದು, ಇವ್ರಿಗೆ ಯಾವ ಟೈಪ್ ಕೆಲಸ ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡ್ಕೋಬಹುದು ಅನ್ನೋ ಒಂದು ಕೆಪಾಬಿಲಿಟಿ ಮೇಲೆ ಇವರು ನಿರ್ಭರವಾಗಿದ್ರು. ಟೆಕ್ನಿಕಲಿಟಿ ಇವರಿಗೆ ಗೊತ್ತಿತ್ತು, ಬಟ್ ಮೋರ್ ಆಫ್ ಹಿ ಪ್ರಿಫರ್ಡ್ ಟು ದ ಹ್ಯಾಂಡ್ಲಿಂಗ್ ಆಫ್ ಪೀಪಲ್. ವೈಡ್ಲಿ ಇನ್ಫ್ಲೂಯೆನ್ಷಿಯಲ್ ಇನ್ ಅರ್ಲಿ 20s. ಇವರಿಂದ ಬಹಳಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಅರ್ಲಿ 20s. ಹೆನ್ರಿ ಫಿಯಾಲ್ ರೋಟ್ ಅ ಬುಕ್ ಆನ್ ಮ್ಯಾನೇಜ್ಮೆಂಟ್ ಥಿಯರೀಸ್ ಅಂಡ್ ವರ್ಕ್ ಆರ್ಗನೈಸೇಷನ್. ಈ ಬುಕ್ ಬಹಳ ಜನರಿಗೆ ಇಟ್ ಹ್ಯಾಸ್ ಇನ್ಫ್ಲೂಯೆನ್ಸ್ ಇನ್ ದ 20th century. ಮ್ಯಾನೇಜ್ಮೆಂಟ್ ಥಿಯರೀಸ್ ಅಂಡ್ ವರ್ಕ್ ಆರ್ಗನೈಸೇಷನ್. ಓಕೆ, ಹೆನ್ರಿ ಫಿಯಾಲ್ ಅವರು ಯಾವ ಬುಕ್ ಬರೆದ್ರು? ಹಿ ರೋಟ್ ಬುಕ್ ಆನ್ ಮ್ಯಾನೇಜ್ಮೆಂಟ್ ಥಿಯರೀಸ್ ಅಂಡ್ ವರ್ಕ್ ಆರ್ಗನೈಸೇಷನ್, ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಡಸ್ಟ್ರಿಯಲ್ ಅಟ್ ಜನರಲ್. ಓಕೆ, ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಡಸ್ಟ್ರಿಯಲ್ ಅಟ್ ಜನರಲ್. ಸೊ ಇದನ್ನು ಒಂದು ಬರೆದ್ರು. Then Henry Fayol introduced theories that could be applied to all levels of management and for department. ಇವರೊಂದು ಥಿಯರೀಸ್ಗಳು ಬರೆದ್ರು. ಓಕೆ, ಎಲ್ಲಾ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಬಾಟಮ್ ಲೆವೆಲ್ ಕೆಲಸ ಮಾಡೋರಿಗೂ, ಓಕೆ, ದೆನ್ ಮಿಡಲ್ ಲೆವೆಲ್ ಕೆಲಸ ಮಾಡೋರಿಗೂ, ಟಾಪ್ ಲೆವೆಲ್. ನಮ್ಮಲ್ಲಿ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇರ್ತಾವ. ಒಂದು ಎಲ್ಲಕ್ಕಿಂತ ಮ್ಯಾಲಿನವ್ರು ಇರ್ತಾರ, ಒಂದು ಮಿಡಲ್ ಲೆವೆಲ್ ಇರ್ತಾರ, ಒಂದು ಲೋವರ್ ಲೆವೆಲ್ ಇರ್ತಾರ. ಇವ್ರು ಎಲ್ಲರಿಗೂ ಸೂಟ್ ಆಗುವಂತ ಥಿಯರೀಸ್ಗಳು ಬರೆದ್ರು. ಯಾವ ಟೈಪ್ ಕೆಲಸ ಮಾಡಿಸ್ಕೋಬೇಕು ನಮ್ಮ ಜನರಿಂದ. ಮೊದಲು ಅಷ್ಟೊಂದು ವಿಚಾರ ಇರ್ಲಿಲ್ಲ ಜನರಿಗೆ ಯಾವ ಟೈಪ್ ಮಾಡಿಸ್ಕೋಬೇಕು ಅನ್ನೋದು. ದೇ ಜಸ್ಟ್ ವಿಲ್ ಡಿಪೆಂಡ್ ಅಪಾನ್ ಹಿಂಗ್ ಮಾಡ್ಬೇಕು, ಈ ಟೈಪ್ ಕೆಲಸ ಇರ್ತಾವಂತ ಅಷ್ಟೇ ಮಾಡ್ತಾರೆ. ಬಟ್ ಇವರೊಂದು ಅಪ್ರೋಚ್ ತಂದ್ರು, ಒಂದು ಥಿಯರೀಸ್ ಗಳನ್ನ ತಂದ್ರು. ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಫಾರ್ ಎನಿ ಡಿಪಾರ್ಟ್ಮೆಂಟ್, ಆರ್ಗನೈಸೇಷನ್ ಅಂಡ್ ಮ್ಯಾನೇಜರ್ಸ್ ಸ್ಟಿಲ್ ಪ್ರಾಕ್ಟಿಸ್ Fayol's principles of management to ensure an effective and efficient and successful business. Fayol principles of management to ensure that, okay, ಆರ್ಗನೈಸೇಷನ್ಸ್ ಅಂಡ್ ಮ್ಯಾನೇಜರ್ಸ್ ಸ್ಟಿಲ್ ಪ್ರಾಕ್ಟಿಸ್. ಅದು ಆಗಿನ ಕಾಲದಲ್ಲಿ ಥಿಯರೀಸ್ ಬಂದ್ರು, ಇನ್ನವರೆಗೂ ಇವೇ ನಾವು ಫಿಯಾಲಿನ್ ಪ್ರಿನ್ಸಿಪಲ್ಸ್ ಗಳನ್ನ ಪ್ರಾಕ್ಟಿಸ್ ಮಾಡ್ತಾ ಇದ್ದೀವಿ. ಹೆನ್ರಿ ಫಿಯಾಲ್ ಡೆವಲಪ್ಡ್ ದ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅವರೊಂದು 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಗಳನ್ನ ನಮಗೆ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ. ಟುವರ್ಡ್ಸ್ ದ ಟೇಲ್ ಎಂಡ್ ಆಫ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಟೇಲ್ ಎಂಡ್, ಫುಲ್ ಡೆಡ್ ಎಂಡ್, ಬಾಲದವರೆಗೂ ಅಂತಂದಂಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುವವರೆಗೂ ಇವರು 14 ಪ್ರಿನ್ಸಿಪಲ್ಸ್ ಗಳನ್ನ ಬರೆದಿದ್ದಾರೆ. ಇಟ್ ವಾಸ್ ಅ ಪರ್ಫೆಕ್ಟ್ ಟೈಮಿಂಗ್ ಟು. ಓಕೆ, ಇದೊಂದು ಪರ್ಫೆಕ್ಟ್ ಟೈಮಿಂಗ್ ಇತ್ತು. ದ ವರ್ಲ್ಡ್ ಹ್ಯಾಸ್ ಬೀನ್ ಸಬ್ಜೆಕ್ಟೆಡ್ ಟು ಮಾಸಿವ್ ಚೇಂಜಸ್. ಇದು ಬಹಳಷ್ಟು ಚೇಂಜ್ ಆಗ್ತಾ ಇತ್ತು ಈ ಟೈಮ್ ಅಲ್ಲಿ. ದ ವರ್ಲ್ಡ್ ಹ್ಯಾಸ್ ಬೀನ್ ಸಬ್ಜೆಕ್ಟೆಡ್ ಟು ಮ್ಯಾಸಿವ್ ಚೇಂಜಸ್ ಅಂಡ್ ನ್ಯೂ ಇಂಪ್ರೂವ್ಡ್ ವರ್ಕಿಂಗ್ ಸ್ಟೈಲ್ಸ್ ವೇರ್ ಆಲ್ಸೋ ನೀಡೆಡ್ ಫಾರ್ ದ ಮ್ಯಾನೇಜ್ಮೆಂಟ್. ಓಕೆ, ಫಾರ್ ನೀಡ್ ಆಫ್ ದ ಮೂವ್ಮೆಂಟ್. ನಮ್ಮಲ್ಲಿ ಈ ಇಂಪ್ರೂವ್ಮೆಂಟ್ ಬೇಕಾಗಿತ್ತು, ಓಕೆ, ವರ್ಕ್ಗೋಸ್ಕರ. ದೇರ್ ಫೋರ್ ಫಿಯಾಲ್ ಏನ್ ಮಾಡಿದ್ರು?
Few principles of management influenced the present management theory quite significantly. ಅವಶ್ಯಕತೆ ಇತ್ತು ನಮಗೊಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬೇಕಾಗಿತ್ತು. ಪದ್ಧತಿ ಶಿಸ್ತು ಒಳಗಾಗಿ ಕೆಲಸ ಮಾಡ್ಬೇಕಾಗಿರುವಂತದ್ದು ಯಾರು ಕಂಡಿರ್ಲಿಲ್ಲ, ಇವ್ರು ಕಂಡು ಹಿಡಿದ್ರು ಹೆನ್ರಿ ಫಿಯಾಲ್ ಅವರು. ದಟ್ ಹ್ಯಾಸ್ ಹೆಲ್ಪ್ಡ್. ಅವರೊಂದು ಈ ಕ್ಯಾಟಗರಿ ಮಾಡಿದ್ದಾರೆ, ಪಾಯಿಂಟ್ ವೈಸ್ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಫಿಯಾಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಳಗೆ ನಮಗೆ ಶಿಸ್ತಾಗಿ ಯಾವ ಟೈಪ್ ಕೆಲಸ ಮಾಡ್ಬೇಕು ಸಿಸ್ಟಮ್ಯಾಟಿಕ್ ಥಿಯರಿ ಒಳಗೆ ಹೇಳಿ ಇಟ ಎಕ್ಸ್ಪ್ಲೇನ್ ಮಾಡ್ಯಾರ. ದ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ division of work, balance of authority and responsibility, discipline, unity of command, unity of direction, subordination and individual interest to the general interest, remuneration, centralization, scalar chain, order, equity, stability of tenure and personnel, initiative and spirit of corp. So these are the 14 principles of management. We will discuss this in detail. You detail ಆಗಿ ಓದ್ಬೇಕು ಈಗ ನೆಕ್ಸ್ಟ್. ಓಕೆ, ಡಿವಿಷನ್ ಆಫ್ ವರ್ಕ್. ಡಿವಿಷನ್ ಅಂದ್ರೆ ಗೊತ್ತು ನೀವು, ಕೆಲಸ ಬೇರೆ ಬೇರೆ ಮಾಡಿ ಕೊಡೋದಪ್ಪ. ಡಿವಿಷನ್ ಆಫ್ ವರ್ಕ್ ಅಂದ್ರೆ ಏನ್ ಹೇಳ್ತಾರೆ ಇವರು ಹೆನ್ರಿ ಫಿಯಾಲ್ ಅವರು? ಇಟ್ ರೆಫರ್ಸ್ ಟು ಡಿವೈಡಿಂಗ್ ದ ವರ್ಕ್ ಇಂಟು ಡಿಫರೆಂಟ್ ಇಂಡಿವಿಜುವಲ್ಸ್. ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಕೆಲಸ ಕೊಡೋದು. ಓಕೆ, ಎಲ್ಲ ನಾವು ಒಬ್ಬರೇ ಮಾಡ್ತೀವಿ ಅಥವಾ ಹೆಪಾಜರ್ಡ್ನ ಮಾಡ್ತೀವಿ ಅಂದ್ರೆ ನಮ್ಗೆ ಎಫಿಷಿಯನ್ಸಿ ಜಾಸ್ತಿ ಬರಲ್ಲ, ಕೆಲಸ ಚಲೋ ಆಗಲ್ಲ ಅಂತ ಹೇಳಿ ಇವ್ರು ಏನ್ ಮಾಡಿದ್ರು, ಡಿವಿಷನ್ ಆಫ್ ವರ್ಕ್ ಇಂಟು ಡಿಫರೆಂಟ್ ಇಂಡಿವಿಜುವಲ್ಸ್, ಬೇರೆ ಬೇರೆ ಮನುಷ್ಯರಿಗೆ ಬೇರೆ ಬೇರೆ ಕೆಲಸ ಕೊಡಬೇಕು. Fayol recommended that work of all kind must be divided into allocation as per the competence. ಅವ್ರಿಗೆ ಏನ್ ಕಾಂಪಿಟೆನ್ಸ್ ಅದ, ಅವ್ರಿಗೆ ಏನ್ ಬರ್ತದ ಆ ಕೆಲಸ ಅವ್ರಿಗೆ ಕೊಡಮ್. ಕ್ವಾಲಿಫಿಕೇಶನ್, ಅವ್ರಿಗೆ ಏನ್ ಡಿಗ್ರಿ ಅದ ಅದ್ರ ಮೇಲೂ ಕೆಲಸ ಕೊಡಮ್. ಅಂಡ್ ಎಕ್ಸ್ಪೀರಿಯನ್ಸ್ ಆಫ್ ಇಂಡಿವಿಜುವಲ್, ಮೊದಲು ಏನ್ ಮಾಡ್ಕೊಂಡ್ ಬಂದಾರ ಆ ಬೇಸಿಸ್ ಮೇಲೆ ನಾವು ಕೆಲಸ ಅವ್ರಿಗೆ ಅಲೋಟ್ ಮಾಡೋಣ ಅಂತ ಹೇಳಿ ಇವರು ಡಿವಿಷನ್ ಆಫ್ ವರ್ಕ್ ಫಸ್ಟ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಹೇಳಿದ್ರು. ಅಕಾರ್ಡಿಂಗ್ ಟು ಹೆನ್ರಿ ಫಿಯಾಲ್, division of work intend to produce more and better work for the same efforts. ಒಂದೇ ಸ್ವಲ್ಪ ಎಷ್ಟು ಮೆಹನತ್ ನಾವು ಮಾಡ್ತೇವೆ, ಎಷ್ಟು ನಾವು ಹೈರಾಣ ಆಗ್ತೀವಿ, ಎಷ್ಟು ನಾವು ಕೆಲಸ ಮಾಡ್ತೀವಲ್ಲ, ಅದೇ ಸೇಮೇ ಕೆಲ್ಸಕ್ಕೆ ಜಾಸ್ತಿ ನಮ್ಗೆ ರಿಸಲ್ಟ್ ಬರೋ ಹಂಗ ಆಗ್ತದೆ. ಇದು ನಾವು ಯಾರಿಗೆ ಎಕ್ಸ್ಪರ್ಟೈಸೇಷನ್ ಇದ್ದವ್ರಿಗೆ ಕೊಡ್ತೀವಿ, ಗೊತ್ತಿರೋ ಕೆಲಸ ಗೊತ್ತಿರೋರಿಗೆ ಕೊಡ್ತೀವಿ, ಯಾವ ಡಿಗ್ರಿ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಕೊಡ್ತೀವಿ ಅಂದ್ರೆ ಇಟ್ಸ್ ಮೋರ್ ಎಫಿಷಿಯಂಟ್ ಅಂತಾರೆ. ಸ್ಪೆಷಲೈಸೇಷನ್ ಇಸ್ ದ ಮೋಸ್ಟ್ ಎಫೆಕ್ಟಿವ್ ವೇ ಟು ಯೂಸ್ ದ ಹ್ಯೂಮನ್ ಎಫರ್ಟ್ಸ್. ಓಕೆ, ಸ್ಪೆಷಲೈಸೇಷನ್ ಇದ್ರೆ ಬಹಳ ಚಲೋ ಅವ್ರ ಎಫರ್ಟ್ಸ್ ಗಳನ್ನ ನಾವು ಯೂಟಿಲೈಸ್ ಮಾಡ್ಕೋಬೇಕು ಅಂತ ಇವ್ರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಅ ಬ್ಯಾಂಕ್ ಹ್ಯಾಸ್ ಸೇವರಲ್ operations. Bank na ಬೇರೆ ಬೇರೆ operations ಇರ್ತಾವೆ, like collections, payment of cash issues, checkbook, etc. All these activities are divided and allocated to the different person in the bank. ಈಗ ನೋಡ್ರಿ, ಈಗ ಬ್ಯಾಂಕಿಗೆ ಹೋಗ್ತೀವಿ ನಾವು, ಒಬ್ರು ಚೆಕ್ ಕಲೆಕ್ಟ್ ಮಾಡ್ತಾರ, ಒಬ್ರು ಕ್ಯಾಶ್ ಪೇಮೆಂಟ್ ಮಾಡ್ತಾರ, ಒಬ್ರು ಚೆಕ್ ಇಶ್ಯೂ ಮಾಡ್ತಾರ, ಚೆಕ್ ಬುಕ್ ಇಶ್ಯೂ ಮಾಡ್ತಾರ. ಓಕೆ, ಆಲ್ ಆಫ್ ದೀಸ್ ಆಕ್ಟಿವಿಟೀಸ್ ಆರ್ ಡಿವೈಡೆಡ್ ಅಲೋಕೇಟೆಡ್ ಟು ಡಿಫರೆಂಟ್ ಪರ್ಸನ್ಸ್. ಬೇರೆ 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 ಕೆಲಸ ಮಾಡ್ತಾರೆ. ಒಬ್ಬರೇ ಎಲ್ಲ ಮಾಡ್ಲಿಕ್ತಾರೆ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತದೆ, ಎಫಿಷಿಯನ್ಸಿ ಜಾಸ್ತಿ ಇರಲ್ಲ, ಸ್ಪೀಡ್ ಆಫ್ ವರ್ಕ್ ಜಾಸ್ತಿ ಇರಲ್ಲ. ದಿಸ್ ಮೆಥಡ್ ಆಫ್ ಡೂಯಿಂಗ್ ವರ್ಕ್ ಆಲ್ಸೋ ಇಂಪ್ರೂವ್ಸ್ ದ ಎಫಿಷಿಯನ್ಸಿ ಅಂಡ್ ಮೇಕ್ಸ್ ದ ಎಕ್ಸ್ಪರ್ಟ್ ಇನ್ ದರ್ ಫೀಲ್ಡ್. ಅವ್ರವ್ರ ಕೆಲಸದಾಗ ಅವ್ರ ಎಕ್ಸ್ಪರ್ಟ್ನು ಆಗ್ತಾರ, ಮತ್ತೆ ವರ್ಕ್ ಎಫಿಷಿಯಂಟ್ ಆಗಿ ನಮ್ಗೆ ಔಟ್ಪುಟ್ ಬರ್ತದೆ. ಸೊ ವಾಟ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಹೆನ್ರಿ ಫಿಯಾಲ್? ವಾಟ್ ಈಸ್ ದ ಫಸ್ಟ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಬೈ ಹೆನ್ರಿ ಫಿಯಾಲ್? ಇಟ್ಸ್ ಅ ಡಿವಿಷನ್ ಆಫ್ ವರ್ಕ್. ಎಲ್ಲರಿಗೂ ಡಿವಿಷನ್ ಆಫ್ ವರ್ಕ್, ಕೆಲಸವನ್ನ ವಿಭಾಗ ಮಾಡ್ಕೊಡ್ಬೇಕು, ಡಿವೈಡ್ ಮಾಡ್ಕೊಡ್ಬೇಕು ನಾವು ಅವ್ರವ್ರ ಕೆಪಾಸಿಟಿ ಮೇಲೆ. ಅದು ಎಫಿಷಿಯನ್ಸಿ ಹೆಚ್ಚಿಗೆ ಮಾಡ್ತದೆ. ಇಷ್ಟು ಬರೆದ್ರೆ ಸಾಕು. ದೆನ್ ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಪ್ರಿನ್ಸಿಪಲ್ ಆಫ್ ಹೆನ್ರಿ ಫಿಯಾಲ್ಸ್ ಪ್ರಿನ್ಸಿಪಲ್. ಓಕೆ, ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಇದು ಸೆಕೆಂಡ್ ಪ್ರಿನ್ಸಿಪಲ್ ಏನದ? ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. According to this principle, there should be a proper balance between authority and responsibility. Authority is the duty. Authority ಏನಂತ ಇದೊಂದು ಜಿಮ್ಮೆದಾರಿ ಇದೆ. Okay, which a subordinate is expected to perform. Authority and responsibility go hand in hand. ಇವೆರಡು ಬೇಕು ಮನುಷ್ಯ. ಜಿಮ್ಮೆದಾರಿನೂ ಬೇಕು, ರೆಸ್ಪಾನ್ಸಿಬಿಲಿಟಿನೂ ಮಾಡ್ಬೇಕು, ಅವ್ನ ಡ್ಯೂಟಿನೂ ಅದ, ಅವನೊಂದು ಜಿಮ್ಮೆದಾರಿನೂ ಅದ. ಅಥಾರಿಟಿ ವಿತೌಟ್ ರೆಸ್ಪಾನ್ಸಿಬಿಲಿಟಿ ಲೀಡ್ಸ್ ಟು ಇರ್ರೆಸ್ಪಾನ್ಸ್. ಈಗ ಇಂಥದೊಂದು ಕೆಲಸ ಮಾಡಪ್ಪ ಅಂತ ಹೇಳ್ತೀನಿ, ಜಿಮ್ಮೆದಾರಿಲೇ ಒಂದು ಮರ್ಜಿನಿಂತ ಒಂದು ತಂದು ಎಫರ್ಟ್ಸ್ ಹಾಕಿ ತಂದು ಮನಸ್ಸು ಹಾಕಿ ಮಾಡ್ಕೊಡ್ತೀನ್ರಿ ಅಂತ ಹೇಳಿ ಒಂದು ಪರ್ಸೆಂಟ್ ಆಫ್ ಕಮಿಟ್ಮೆಂಟ್ ಏನ್ ಕೊಡ್ತಾನಲ್ಲ, ಅದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತದೆ. ಓಕೆ, ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. Authority and responsibility with leads to the hand in hand. Authority without responsibility leads to irresponsible behavior. ಇವೆರಡು ನಾವು ನೀವು ಒಬ್ಬನಿಗೆ ಕೆಲಸ ಕೊಡ್ತೀವಿ, ಅವ್ ಕೆಲಸನೇ ಮಾಡಿಲ್ಲ ಜಿಮ್ಮೆದಾರಿಲಿ ಅಂತಂದ್ರ ಇರ್ರೆಸ್ಪಾನ್ಸಿಬಲ್. ಏನ್ ಜಿಮ್ಮೆದಾರಿ ಇಲ್ಲಾರ ಮನುಷ್ಯ, ನಾವ ಏನ್ ರೆಸ್ಪಾನ್ಸ್ ಚಂದಿಲ್ಲ ಅಂತ ಒಂದು ರಿಸಲ್ಟ್ ಬರ್ತದೆ. Well, responsibility without authority will make a person ineffective. ಯಾವನಿಗೊಂದ್ ಕೆಲಸ ಕೊಡ್ತೀವಿ, ಅವನಿಗೆ ಅಥಾರಿಟಿನೇ ಕೊಟ್ಟಿಲ್ಲ, ಕೆಲಸ ಕೊಡ್ತೀವಿ,
ಹೋಗಿ ಇದು ಗಾಡಿ ಒಯ್ದಲ್ಲಿ ಪಾರ್ಕ್ ಮಾಡಂತೇಳಿ ಅವ್ನಿಗೆ ಕೈಯಾಗ ಕೀಲಿನೇ ಕೊಟ್ಟಿಲ್ಲ ಅಂದ್ರ ನೀವು, ಸೊ ದಟ್ ಆಲ್ಸೋ ಲೀಡ್ಸ್ ದ ineffectiveness. According to Fayol, authority is the right to give orders and obtain obedience. Authority ಅಂದ್ರೇನು? ಒಂದ್ ಹಕ್ಕು ಕೊಡೋದು ಅವ್ನಿಗೆ ಇಂಥ ಕೆಲಸ ಮಾಡಪ್ಪ, ಆರ್ಡರ್ ಕೊಡೋದು, ಅಂಡ್ ಒಬಿಡಿಯನ್ಸ್. ಓಕೆ, ಅವನದೊಂದು ಜಿಮ್ಮೆದಾರಿ ತಗೊಳ್ಳೋದು. ರೆಸ್ಪಾನ್ಸಿಬಿಲಿಟಿ ಇಸ್ ದ ಕಲೆಕ್ಷನ್ ಆಫ್ ಅಥಾರಿಟಿ. ಈ ಅಥಾರಿಟಿ ಕಲೆಕ್ಟ್ ಮಾಡ್ಕೊಳ್ಳೋದು ರೆಸ್ಪಾನ್ಸಿಬಿಲಿಟಿ. The two types of authorities are official authority. The two types of authorities are official authority, which is authority to the command, and personal authority, which is authority to individual manager. Okay, for example, if a foreman is given a responsibility to produce 50 units per day, ಒಬ್ಬನಿಗೆ ಕೆಲಸ ಕೊಡ್ತೀವಿ ನಾವು, 50 ಯೂನಿಟ್ ತಯಾರು ಮಾಡಪ್ಪ ಇವತ್ತು. ಯು ಕ್ಯಾನ್ ಟೇಕ್ ಅಗರಬತ್ತಿ, ಆರ್ ಯು ಕ್ಯಾನ್ ಟೇಕ್ ಅಗರಬತ್ತಿಗೆ ಯಾಕೆ ಸಣ್ಣ ಯೂನಿಟ್ ಮತ್ತು ದೊಡ್ಡ ಯೂನಿಟ್ಗೆ ಹೋಗಿ. ಓಕೆ, ಯು ಕ್ಯಾನ್ ಸೇ ದಟ್ ಇವತ್ತೊಂದು 50 ಗಾಡಿಗಳು ನೀವು, ಯು ಶುಡ್ ಪ್ರೊಡ್ಯೂಸ್ 50 ಬೈಕ್ಸ್ ಪರ್ ಡೇ. ದೆನ್ ಹಿ ಮಸ್ಟ್ ಬಿ ಗಿವನ್ ದ ರಿಕ್ವೈರ್ಡ್ ಅಥಾರಿಟಿ ಟು ಅಚೀವ್ ಹಿಸ್ ಗೋಲ್. ಹೌದಪ್ಪ, ಇದು ಕೆಲಸ ಹೇಳಿದ್ರಿ, ಅವನಿಗೆ ಏನಾರ ಅಥಾರಿಟಿ ಕೊಡ್ರಿ, ನನ್ಗೆ ಹಿಂಗೆ ಇಂತಿಂತದ್ ಇದ್ದಿದ್ದು ಜಾಗದಾಗ ಕೂತ್ ಮಾಡಿ ಇಂತಿಂತದ್ ಕೆಲಸ ಅಂತ ಕೊಡ್ರಿ, ಅವನಿಗೆ ಚಾವಿ ಅದು ಏನ್ರಿ ಕೊಡ್ರಿ. ಇಫ್ ಹಿ ಇಸ್ ನಾಟ್ ಗಿವನ್ ಅಥಾರಿಟಿ ಟು ಡ್ರಾ ದ ಮಟೀರಿಯಲ್, ರಾ ಮಟೀರಿಯಲ್ ತಕ್ಕೊಳಕ್ ನೀವು ಅಥಾರಿಟಿ ಕೊಟ್ಟಿಲ್ಲ ಅಂತಂದ್ರೆ ಅವ್ ಕೆಲಸ ಏನ್ ಮಾಡಕು? ಸೊ authority and responsibility go hand in hand. Then comes the third, discipline. Okay, this is the second principle of Henri Fayol. It is authority and responsibility. Then let us move to the discipline. The third principle of Henri Fayol ಏನ್ ಹೇಳ್ತಾರೆ ಮ್ಯಾನೇಜ್ಮೆಂಟ್ ನಾಗ? The third principle ಅಂದ್ರೆ discipline refers to the obedience to the rules and regulations. ಒಬಿಡಿಯನ್ಸ್ ಟು ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಕರೆಕ್ಟ್ ಆಗಿರ್ಬೇಕು ನಾವು ಹಾಕಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಟೈಮಿಗೆ ಆಫೀಸಿಗೆ ಬರಬೇಕು. ಡಿಸಿಪ್ಲಿನ್ ರಿಕ್ವೈರ್ಸ್ ಅ ಗುಡ್ ಸೂಪರ್ವಿಷನ್ ಅಟ್ ಆಲ್ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಎಲ್ಲರೂ ಬಂದಾರಿಲ್ಲ, ಕರೆಕ್ಟ್ ಕೆಲಸ ಮಾಡ್ಲಿಕ್ಕತ್ತಾರಿಲ್ಲ, ಕರೆಕ್ಟ್ ರಾ ಮಟೀರಿಯಲ್ ತೊಲಗತ್ತಾರಿಲ್ಲ, ನಾವು ನೋಡ್ಬೇಕಲ್ಲ. ಓಕೆ, ಡಿಸಿಪ್ಲಿನ್. ಥರ್ಡ್ ಪ್ರಿನ್ಸಿಪಲ್ ಆಫ್ ಹೆನ್ರಿ ಫಿಯಾಲ್ ಇಸ್ discipline. According to Henri Fayol, a good supervision at all levels clears the fair rules and built-in system of penalty will help to maintain the discipline. ಈಗ ನಾವು ಏನು ಕೇಳಿಲ್ಲ, 11ಕ್ಕೆ ಹೋದ್ರು ಯಾರು ಏನು ಅನ್ನಲಾಗ್ಯಾರ, ಏನು ರೊಕ್ಕನು ಕಟ್ ಮಾಡಲಾಗ್ಯಾರ, ಏನು ಸ್ಯಾಲರಿನೂ ಕರೆಕ್ಟ್ ಕೊಡ್ಲಿಕ್ಕತ್ತಾರ. ಸೊ ಹೂ ವಿಲ್ ನಾಟ್ ಕಮ್ ಲೇಟ್? ಓಕೆ, ಟೆಲ್ ಮಿ, ಯಾಕೆ ತಡ ಮಾಡಿ ಬರಂಗಿಲ್ಲ ಅವರು? ದೇ ವಿಲ್ ಕಮ್ ಬೈ ಲೇಟ್. ಓಕೆ, ಇಫ್ ಯು ರಿಡ್ಯೂಸ್ ದರ್ ಸ್ಯಾಲರಿ, ಇಫ್ ಯು ಗಿವ್ ಪನಿಷ್ಮೆಂಟ್, ಅವಾಗ ಏನಾಗ್ತದ? ಡಿಸಿಪ್ಲಿನ್ ಬರ್ತದೆ ಎಲ್ಲರ ಬಳಿ. ಫಾರ್ ಎಕ್ಸಾಂಪಲ್, ಎಂಪ್ಲಾಯಿ ಮಸ್ಟ್ ಬಿ ಡಿಸಿಪ್ಲಿನ್ ಟು ದ ವರ್ಕ್ effectively and efficiently to meet their promises of the boundaries. In increments, okay, ಅವ್ರು ಚಲೋ ಕೆಲಸ ಮಾಡಿದ್ರೆ ಇನ್ಕ್ರಿಮೆಂಟ್ಸ್ ಕೊಡ್ರಿ, ಪ್ರಮೋಷನ್ಸ್ ಕೊಡ್ರಿ. It's a smoothness symbolization and a function of organization by providing a better relation between the manager and employee. ಯಾರು ಕರೆಕ್ಟ್ ಬರ್ತಾರ, ಯಾರು ಚಲೋ ಕೆಲಸ ಮಾಡ್ತಾರ, ಅವ್ರಿಗೆ ಪ್ರಮೋಷನ್ ಕೊಡ್ರಿ, ಮತ್ತ ಇನ್ಕ್ರಿಮೆಂಟ್ಸ್ ಕೊಡ್ರಿ, ಸ್ಯಾಲರಿ ಕೊಡ್ರಿ. ಓಕೆ, ಫ್ರಾಂಕ್ ಇದ್ದವ್ರಿಗೆ. ಸೊ ದಟ್ ಹೆಲ್ಪ್ಸ್ ಡಿಸಿಪ್ಲಿನ್ ಹೆಲ್ಪ್ಸ್, ಅದು ಹೇಳ್ತಾರ ಅವ್ರು. ಈಗ ನೀವು ಹೆಪ್ಪ ಹಜಾರ್ಡ್ ಮಾಡಿದ್ರಪ್ಪ, ಎಲ್ಲರಿಗೂ ಸೇಮೇ ಟ್ರೀಟ್ ಮಾಡಿದ್ರಿ, ಚಲೋ ಮಾಡೋರು ಕೆಲಸ ಮಾಡೋರಿಗೆ, ಚಲೋ ಕೆಲಸ ಮಾಡ್ಲಾರ್ದವ್ರಿಗೆ ಅಂದ್ರೆ ಇಟ್ ವಿಲ್ ನಾಟ್ ಇನ್ಕ್ರೀಸ್ ದ ಎಫಿಷಿಯನ್ಸಿ ಅಂಡ್ ಇಂಟ್ರೆಸ್ಟ್ ಬರಲ್ಲ ಕೆಲಸ ಮಾಡ್ಲಿಕ್ಕೆ ಯಾರಿಗೂ. ಹೌದಿಲ್ಲ? ಈ ಕಾಲೇಜ್ನ ಸ್ಟೂಡೆಂಟ್ಸ್ ಬರ್ತಾರೆ, ಎಲ್ಲರಿಗೂ ಸೇಮೇ, ನಾವು ಯಾರಿಗೂ ಏನು ಕೇಳಲಿಲ್ಲ ಹೇಳಿಲ್ಲ, ಎಲ್ಲರಿಗೂ ಯಾರು ಯಾವಾಗ ಬೇಕು ಅವಾಗ ಬರ್ತಾರೆ. ದೇರ್ ಇಸ್ ನೋ ಡಿಸಿಪ್ಲಿನ್ ಅಂದಂಗ. If you appreciate the student who is coming, you should, if he's getting to learn more and he is appreciated and good behavior, motivation iddagi, the students will also come on the right time. Okay, this is called third principle of management by Henri Fayol. This is discipline. Then fourth one is unity of command. Okay, unity of command and the fourth principle of Henri Fayol management. Henri Fayol's management. According to this principle, each subordinate should receive order and be accommodated to only the supervisor. Okay, be accountable to only supervisor. ಇದರ ಪ್ರಕಾರೇನು ಒಬ್ಬ ಸೂಪರ್ವೈಸರ್ ಬೇರೆಯವ್ರಿಗೆ ಕೆಲಸ ಮಾಡಪ್ಪ ಅಂತ ತನ್ನ ಕೆಳಗಿದ್ದವ್ರಿಗೆ ಹೇಳ್ಬೇಕು, ಅವರು ಅದು ವಾಪಸ್ ಅವ್ರಿಗೆ ಹೋಗಿ ರಿಪೋರ್ಟ್ನು ಮಾಡ್ಬೇಕು. ನೋ ಪರ್ಸನ್ ಕ್ಯಾನ್ ಸರ್ವ್ ಸೇವರಲ್ ಮ್ಯಾಟರ್ ಅಟ್ ದ ಸೇಮ್ ಟೈಮ್. ಈಗ ಒಂದೇ ಮನುಷ್ಯ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಇಫ್ an employee gets order from two supervisors, ಈಗ ಇಬ್ಬರು ಮ್ಯಾಲಿನ ಸೂಪರ್ವೈಸರ್ಸ್ ಎರಡೆರಡು ಕೆಲಸ ಹೇಳೋದ್ರಂದ್ರೆ ಯಾರಿಗಂತ ಹೋಗಿ ರಿಪೋರ್ಟ್ ಮಾಡ್ಬೇಕು? ಅದಕ್ಕೆ ಅವ್ರು ಹೇಳ್ತಾರ ಒಬ್ಬ ಸೂಪರ್ವೈಸರ್ ಒಬ್ಬನಿಗಷ್ಟೇ ಅಕೌಂಟೇಬಲ್ ಆಗ್ಬೇಕು, ಅಂಡ್ ಅಟ್ ದ ಸೇಮ್ ಟೈಮ್ ಒಬ್ಬನೇ ಲೀಡರ್ ಇರ್ಬೇಕು ಒಬ್ಬ ಮನುಷ್ಯ ಟೈಮ್. then the principle of unity of command is violated. ಅಗರ್ತೆ ನೀವು ಇಬ್ಬರಿಗೂ ಲೀಡರ್ ಒಂದೇ ಮನುಷ್ಯ ಕೊಟ್ರಿ ಅಂದ್ರೆ ಯಾರ್ದಾರು ಕೆಲಸ ಮಾಡ್ಬೇಕವ? ಸೊ ಇಲ್ಲಿ ಯೂನಿಟಿ ಆಫ್ ಕಮಾಂಡ್ ವೈಲೇಷನ್ ಆಗ್ತದೆ.
and he will find it difficult to decide who has to obey first. ಯಾರ್ ಮಾತ್ ಫಸ್ಟ್ ಕೇಳಬೇಕು, ಯಾರ್ ಪ್ರೊಡಕ್ಷನ್ ಫಸ್ಟ್ ಮಾಡ್ಕೊಡ್ಬೇಕು, ಯಾರ್ ಕೆಲಸ ಫಸ್ಟ್ ಮಾಡ್ಕೊಡ್ಬೇಕು ಅಂತ ಆತದಲ್ಲಿ ಇಬ್ಬರು ಲೀಡರ್ ಇದ್ರು. ಸೊ ಒಬ್ಬರೇ ಲೀಡರ್ ಇರ್ಬೇಕು ಕರೆಕ್ಟ್ ಆಗಿ. ಸೊ ಟು ಅವಾಯ್ಡ್ ದ ಕನ್ಫ್ಯೂಷನ್ ಎಂಪ್ಲಾಯಿ ಶುಡ್ receive an order from the one supervisors, ಒಬ್ಬರು supervisors under ನಾಗ ಹಾಕ್ರಿ ಅವನಿಗೆ. For example, for example, there is a salesperson who is asked to cling a deal with the buyer, and he is allowed to give 12% discount by the marketing manager, but the finance department asked him to offer for more than a 6% discount. ನೋಡ್ರಪ್ಪ ಇಲ್ಲಿ ಏನ್ ಹೇಳ್ತಾರ, ಒಬ್ಬ ಮ್ಯಾನೇಜರ್ ಏನ್ ಹೇಳ್ತಾನ 100% ಡಿಸ್ಕೌಂಟ್ ಕೊಡು ಅಂತಾನ, ಇನ್ನೊಬ್ಬ ಮಾರ್ಕೆಟಿಂಗ್ ಮ್ಯಾನೇಜರ್ ಏನಂತಾನ 6% ಡಿಸ್ಕೌಂಟ್ ಕೊಡು ಅಂತ ಹೇಳ್ತಾನ. ಸೊ ಏನ್ ಮಾಡ್ಬೇಕಮ್ಮ, ದಿಸ್ ಕಾಸಸ್ ದ ಯೂನಿಟಿ ಆಫ್ ಕಮಾಂಡ್. ಇಲ್ಲಿ ಕಮಾಂಡ್ ಯಾರು ಹೇಳ್ಬೇಕನ್ನ ಯೂನಿಟಿ ಆಫ್ ಕಮಾಂಡ್, ಯಾರ ಕೈದ ಕಂಟ್ರೋಲ್ ಅನ್ನೋದು ಇಲ್ಲ. ವಿಚ್ ಲೀಡ್ಸ್ ಟು ದ ಕನ್ಫ್ಯೂಷನ್, ಡಿಲೇ ಆಫ್ ವರ್ಕ್. ಕನ್ಫ್ಯೂಷನ್ ಆಗಿ ಅವ ಕೆಲಸನೇ ತಡ ಮಾಡ್ತಾನೆ. ಸೊ ಪ್ರಾಫಿಟಬಿಲಿಟಿ ತಡ ಆಗ್ತದೆ, ನಿಮ್ ಕಂಪ್ನಿ ವಿಲ್ ಗೋ ಸ್ಲೋ, ಪ್ರಾಫಿಟ್ ವಿಲ್ ಬಿ ಸ್ಲೋ, ಸೊ ಎಫಿಷಿಯನ್ಸಿ ಅಂಡ್ ಎಫೆಕ್ಟಿವ್ನೆಸ್ ಆಫ್ ದ ಆರ್ಗನೈಸೇಷನ್ ವಿಲ್ ಗೋ ಡೌನ್. ದಟ್ ಇಸ್ ವೈ ವಿ ಶುಡ್ ಹ್ಯಾವ್ ಯೂನಿಟಿ ಆಫ್ ಕಮಾಂಡ್. ಯಾರೇ ಒಬ್ಬನೇ ಸೂಪರ್ವೈಸರ್ ಇರಬೇಕು, ಕೆಲಸ ಮಾಡವ ಅವನಿಗೊಬ್ಬನಿಗೆ ಅಕೌಂಟಬಿಲಿಟಿ ಇರ್ಬೇಕು. ಅಂದ್ರೆ ಅಕೌಂಟಬಿಲಿಟಿ ಅಂದ್ರೆ ಅವನಿಗೆ ವಾಪಸ್ ಹೋಗಿ ರಿಪೋರ್ಟ್ ಮಾಡೋದು, ಹೋಗಿ ಹೇಳೋದು, ಹಿಂಗ್ ಮಾಡಿ ನೋಡ್ರಿ ಹಿಂಗ ಅಂತ ಹೇಳಿ, ಓಕೆ ನಾ 12% ಕೊಟ್ಟಿ ನೋಡ್ರಿ ಅಂತ ಹೇಳಿ ಒಬ್ಬನಿಗೆ ಹೋಗಿ ರಿಪೋರ್ಟ್ ಮಾಡೋದು. Then then the next point is unity of direction. It is implied that there should be one head and one person for proof of activity having same objectives. ಯೂನಿಟಿ ಆಫ್ ಡೈರೆಕ್ಷನ್, ಹಿಂಗ್ ಕೆಲಸ ಮಾಡ್ರಿ ಅಂತ ಹೇಳಕ್ ಒಬ್ಬನೇ ಇರ್ಬೇಕು. ಓಕೆ, ಇಬ್ರು ಮುಗೋರು ಒಬ್ರು ರೈಟ್ ಸೈಡಿಗೆ ಹೋಗ್ರಿ, ಒಬ್ರು ಲೆಫ್ಟ್ ಸೈಡಿಗೆ ಹೋಗ್ರಿ ಅಂತ ಹೇಳೋರ್ ಇದ್ರಂದ್ರ ಇಟ್ ವಿಲ್ ನಾಟ್ ವರ್ಕ್ ಔಟ್. ಯೂನಿಟಿ ಆಫ್ ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್, ಆಲ್ ದ ಆಕ್ಟಿವಿಟೀಸ್ ಶುಡ್ ಬಿ ಕ್ಯಾರಿಡ್ ಅಂಡರ್ ದ ಡೈರೆಕ್ಷನ್ ಆಫ್ ಒನ್ ಹೆಡ್. ಒಬ್ಬರೇ ಹೆಡ್ ಇರಬೇಕು, ಅವ್ರ ಹೆಡ್ ಅಂಡರ್ನಾಗೆ ನಾವು ಎಲ್ಲಾರು ಮೂವ್ ಆಗ್ತಾ ಇರ್ಬೇಕು. ಸೇಲ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರೂ ಪ್ರಾಫಿಟಬಿಲಿಟಿ ಟುವರ್ಡ್ಸ್. ಅಂಡ್ ದೇರ್ ಶುಡ್ ಬಿ ಎನ್ ಎಫೆಕ್ಟಿವ್ ಕೋಆರ್ಡಿನೇಷನ್ ಇನ್ ಆಲ್ ದ ಆಕ್ಟಿವಿಟೀಸ್. ಎಲ್ಲಾದ್ರೂ ಒಬ್ರಿಗೊಬ್ರು ಹೊಂದಾಣಿಕೆ ಇರ್ಬೇಕು. The discipline ensures the unity of action and avoid unnecessary duplication of work. ಒಬ್ಬರೇ ಹೇಳೋರ್ ಇದ್ರ ಅಂತಂದ್ರ ಎರಡೆರಡು ಸರ್ತಿ ಸೇಮ್ ಸಾಮಾನ್ಯ ಪ್ರೊಡಕ್ಷನ್ ಆಗಂಗಿಲ್ಲ. ಡುಪ್ಲಿಕೇಶನ್ ಆಫ್ ವರ್ಕ್. 10 ಮಂದಿ ಬೇರೆ 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 ಕೆಲಸ ಮಾಡೋ ಬದ್ಲಿ 10 ಮಂದಿ ಒಂದೇ ಸಾಮಾನ್ಯ ಪ್ರೊಡ್ಯೂಸ್ ಮಾಡ್ಲಿಕ್ತಾರ ಅಂದ್ರೆ ಲಾಸ್ ಆಗ್ತದೆ ನಿಮ್ಗೆ. ಓಕೆ, ಡುಪ್ಲಿಕೇಶನ್ ಆಫ್ ವರ್ಕ್ ಆಗ್ತದೆ. ಫಾರ್ ಎಕ್ಸಾಂಪಲ್, if an organization has 4 departments activities, each department must be directed by one supervisor. ಎಲ್ಲ ಸೂಪರ್ವೈಸರ್ ಒಬ್ಬನೇ ಡೈರೆಕ್ಟರ್ ಇರ್ಬೇಕು. ಓಕೆ, ಅಂಡ್ its employee should give their whole efforts to achieve the plan and organization. ಅವನೇ ಒಂದು ಕಮಾಂಡ್ ಕೊಡೋವಿರ್ಬೇಕು, ಅವನೇ ನೋಡ್ಕೊಳ್ಳೋವಿರ್ಬೇಕು, ಒಬ್ಬ ಹೇಳೋವಿರ್ಬೇಕು. ಇಬ್ಬರು ಮುಗ್ಗರು ಆದ್ರ ಅಂದ್ರೆ ಒಬ್ರು ರೈಟ್ ಸೈಡಿಗೆ ಹೋಗಮ್, ಒಬ್ರು ಲೆಫ್ಟ್ ಸೈಡಿಗೆ ಹೋಗಮ್, ಒಬ್ರೇ ನೀ ಈ ಕಡೆ ಮಾಡ ಆ ಕಡೆ ಮಾಡಂದ್ರೆ ಏನಾಗ್ತದಲ್ಲಿ ಡುಪ್ಲಿಕೇಶನ್ ಆಫ್ ವರ್ಕ್ ಆಗ್ತದ, ಕನ್ಫ್ಯೂಷನ್ ಆಗ್ತದ, ಕೆಲಸ ಡಿಲೇ ಆಗ್ತದ. ಓಕೆ, each division should have its in charge. ಎಲ್ಲ ಡಿವಿಷನ್ ಅವ್ರವ್ರ ಒಂದು ಓನರ್, ಒಂದು ಲೀಡರ್ ಇರ್ಬೇಕು. ಪ್ಲಾನ್ಸ್, ಎಕ್ಸಿಕ್ಯೂಷನ್ಸ್ ಅಂಡ್ ರಿಸೋರ್ಸಸ್. ಓಕೆ, ಅದಕ್ಕೊಂದು ಪ್ಲಾನ್ ಇರಬೇಕು, ಅದು ಮಾಡಂತ ಎಕ್ಸಿಕ್ಯೂಷನ್ ಪ್ಲಾನಿಂಗ್ ಐಡಿಯಾ ಇರ್ಬೇಕು, ಅವ್ನ ಬಳಿ ಸಾಮಾನುಗಳು ಇರ್ಬೇಕು, ರಿಸೋರ್ಸಸ್ ಇರ್ಬೇಕು. ದೇ ಶುಡ್ ನಾಟ್ ಬಿ ಅನ್ನೆಸೆಸರಿ ಡುಪ್ಲಿಕೇಶನ್ ಆಫ್ ಅನ್ ಎಫರ್ಟ್ ಅಂಡ್ ವೇಸ್ಟೇಜ್ ಆಫ್ ರಿಸೋರ್ಸಸ್. ಹೌದಲ್ಲ, ಈ ಒಬ್ರೇ ಈಗ ಒಂದು ಕಾರಿಂದು ಡೋರ್ ತಯಾರು ಮಾಡೋದು ರೈಟ್ ಸೈಡ್ ಇಂದ, ಹೊಸ ಮಂದಿ ಒಬ್ರು ಲೆಫ್ಟ್ ಒಬ್ರು ರೈಟ್ ಮಾಡಂತ ಇಟ್ಕೊಂಡಿರೋದಂದ್ರೆ ಹೊಸ ಮಂದಿ ರೈಟ್ ಸೈಡ್ ಡೋರ್ ತಯಾರು ಮಾಡೋದ್ರ ನಿಮ್ಗಷ್ಟು ರಾ ಮಟೀರಿಯಲ್, ನಿಮ್ದಷ್ಟು ಪ್ರೊಡಕ್ಷನ್ ಎಲ್ಲ ವೇಸ್ಟ್ ಆಗ್ಬಿಡ್ತದೆ. ಸೊ ದೇರ್ ಶುಡ್ ಬಿ ಒನ್ ಪರ್ಸನ್ ಟು ಡಿಸೈಡ್ ಆಸ್ ವಾಟ್ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ಡ್. Subordination of individual interest to the general interest. Individual interest and general interest. Subordination of individual interest to the general interest. Okay. According to this principle, the interest of organization as a whole must prevail the over interest of the individual. ನೋಡ್ರಿ, ಮ್ಯಾನೇಜ್ಮೆಂಟ್ ಅವ್ರದ್ದು ಇಂಟ್ರೆಸ್ಟ್ ಏನದ ಅದು ಎಲ್ಲ ಕೆಲಸ ಮಾಡೋದು ಇಂಟ್ರೆಸ್ಟ್ ಒಂದೇ ಆಗ್ಬೇಕು. ಮ್ಯಾನೇಜ್ಮೆಂಟ್ ಅವ್ರು ಇವತ್ತು ಮಷಿನ್ ತಯಾರು ಮಾಡಂದ್ರೆ ಎಲ್ಲರೂ ಇವತ್ತು ಮಷಿನ್ ತಯಾರು ಮಾಡೋದು. ಒಬ್ಬ ಡೋರ್ ತಯಾರು ಮಾಡ್ತೀನಿ ಕಾರಿಂದು, ವಿ ಆರ್ ಸ್ಪೀಕಿಂಗ್ ಅಬೌಟ್ ಕಾರ್. ಓಕೆ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೀನು. ಮ್ಯಾನೇಜ್ಮೆಂಟ್ ಇವತ್ತು ಒಂದು ಡೋರ್ ತಯಾರು ಮಾಡುವಂತ ಒಂದು ವಿಷಯದಾಗಿದ್ರೆ ಎಲ್ಲರೂ ಡೋರ್ ತಯಾರು ಮಾಡಕ್ ರೆಡಿ ಇರ್ಬೇಕು. ಓಕೆ, ಸೊ ಇಂಡಿವಿಜುವಲ್ ಇಂಟ್ರೆಸ್ಟ್ ಶುಡ್ ಬಿ ಜನರಲ್ ಇಂಟ್ರೆಸ್ಟ್. ಎಲ್ಲರೂ ಒಂದೇ ಇಂಟ್ರೆಸ್ಟ್ ಇಟ್ಕೋಬೇಕು. ಓಕೆ, ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ದ ಇಂಟ್ರೆಸ್ಟ್ ಆಫ್ ಆರ್ಗನೈಸೇಷನ್ ಆಸ್ a whole must prevail over the interest of the individual. It must be the interest of organization that there should be a place above the interest of employee. Organization ಏನ್ interest ಅದ ಅದು interest of employee ಇರ್ಬೇಕು. It is the duty of the manager to recognize them. ಅದು ಮ್ಯಾನೇಜರ್ ದ ಡ್ಯೂಟಿ ಇರ್ತದೆ ರೆಕಾಗ್ನೈಸ್ ಮಾಡೋದು. The recognition is impossible, then
The general interest must be supreme interest. Okay. A manager must sacrifice his interest. ಓಕೆ ಮ್ಯಾನೇಜರ್ ಮಾತು ಯಾರು ಕೇಳಲಿಲ್ಲ ಅಂತಂದ್ರೆ ಎಲ್ಲರಿಗೂ ಇವತ್ತು ಒಂದೇ ಪ್ರೊಡಕ್ಷನ್ ಮಾಡೋದಂದ್ರೆ ಮ್ಯಾನೇಜರೇ ಅವ್ರ ಸಂಗಟ ಅಗ್ರಿ ಆಗಬೇಕು ಅಂತಾರೆ ಇವ್ರು ಹೆನ್ರಿ ಫಿಯಾಲ್ ಅವರು. ಮ್ಯಾನೇಜರ್ ಕ್ಯಾನ್ ಅಚೀವ್ ದೇರ್ ಆಬ್ಜೆಕ್ಟಿವ್ ವೆನ್ ದ ಆರ್ಗನೈಸೇಷನ್ ರೆಕಾಗ್ನೈಸ್ ದ ಫೈನಾನ್ಷಿಯಲ್ ಪ್ರೈಸಸ್. ಓಕೆ ಮ್ಯಾನೇಜರ್ ಕ್ಯಾನ್ ಅಚೀವ್ ದೇರ್ ಆಬ್ಜೆಕ್ಟಿವ್ ವೆನ್ ದ ಆರ್ಗನೈಸೇಷನ್ ರಿಕವರ್ಸ್ ಫ್ರಮ್ ದ ಫೈನಾನ್ಷಿಯಲ್ ಪ್ರೈಸಸ್. ಇದು ಫೈನಾನ್ಷಿಯಲ್ ಪ್ರೈಸಸ್ ರಿಕವರಿ ಆಯ್ತು ಅಂತಂದ್ರ ಅಷ್ಟೇ ನಾವು ಆಬ್ಜೆಕ್ಟಿವ್ ರೀಚ್ ಮಾಡ್ತೀವಿ ಅಂತ ಹೇಳ್ತಾರೆ. For example, if there is a company that wants the maximum output from its employee by providing less salary, okay, ಕಮ್ಮಿ ಸ್ಯಾಲರಿ ಕೊಟ್ಟು ಹೆಚ್ಚಿಗೆ ಔಟ್ಪುಟ್ ಬೇಡ್ತಾರಂತ ಇವ್ರು. ದೇರ್ ಆರ್ ಎಂಪ್ಲಾಯೀಸ್ ಒನ್ ಆರ್ ಅದರ್ ಹ್ಯಾಂಡ್ ಹೂ ವಾಂಟ್ಸ್ ಟು ಗೆಟ್ ದ ಮ್ಯಾಕ್ಸಿಮಮ್ ಸ್ಯಾಲರೀಸ್. ಒಬ್ಬರವ್ರು ಇಬ್ರು ಏನಂತಾರ ನಮ್ಗೆ ಹೆಚ್ಚಿಗೆ ಸ್ಯಾಲರಿ ಬೇಕಂತ ಕೇಳ್ತಾರೆ. While working the least in both the situation, the interest of the company will suppress the interest of any other suppressed the interest of other individuals. Okay, as the interest of worker, the stakeholder are more important than the interest of any other person. ಅವರು ಇಂಪಾರ್ಟೆಂಟ್ ಇದ್ದವ್ರಿಗೆ ಕನ್ಸಿಡರ್ ಮಾಡ್ಬೇಕಂತ ಹೇಳ್ಕೊತಾರೆ ಓವರ್ ಆಲ್ ದಿಸ್. ಓಕೆ, ದೆನ್ ಕಮ್ಸ್ ವಾಟ್ ವಾಸ್ ಇಟ್. ಸೊ ದೇ ಸೇ ದಟ್ ಎಲ್ಲರದು ಇಂಟ್ರೆಸ್ಟ್ ಯೂನಿಟಿ ಆಫ್ subordination of individual interest and the general interest. There should be ಎಲ್ಲರದು ಇಂಟ್ರೆಸ್ಟ್ ಒಂದೇ ಟೈಪ್ ಇರಬೇಕು. ಎವ್ರಿ ಒನ್ ಶುಡ್ ಗೋ ಟು ದ ಸೇಮ್ ಡೈರೆಕ್ಷನ್ ಅಂತಾರ. ಇಫ್ ಒನ್ ಡಿಮಾಂಡ್ಸ್ ಫಾರ್ ದ ಮೋರ್ ಸ್ಯಾಲರಿ ದನ್ ಇಟ್ಸ್ ಡಿಫಿಕಲ್ಟ್. ಸೊ ಸ್ಟೇಕ್ ಹೋಲ್ಡರ್ಸ್ ಯಾರು ಜಾಸ್ತಿ ಸ್ಟೇಕ್ ಹೋಲ್ಡರ್ಸ್ ಅಥವಾ ಯಾರು ಜಾಸ್ತಿ ರೆಸ್ಪಾನ್ಸಿಬಲ್ ಜಾಸ್ತಿ ವರ್ಕ್ ಮಾಡ್ತಾರ ಅವ್ರದ್ದು ಪ್ರಿಫರೆನ್ಸ್ ನಾವು ಕೊಡ್ಬೇಕಾಗ್ತದೆ ಅಂತ ಹೇಳ್ತಾರೆ ಇಲ್ಲಿ. Subordination of interest, subordination of individual interest to the general interest. This is the one of the principle of Henri Fayol. Remuneration of employee. According to this principle, remuneration should be fair and satisfactory to both the employee and the organization. ಇಲ್ಲಿ ಇವ್ರೇನ್ ಹೇಳ್ತಾರ, ಆರ್ಗನೈಸೇಷನ್ ಪ್ರಕಾರ ಮತ್ತ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ಸ್ಯಾಟಿಸ್ಫೈಯಬಲ್ ಸ್ಯಾಲರಿ ಕೊಡ್ಬೇಕು ಅಂತ ಹೇಳಿ ಇವ್ರು ಹೇಳ್ತಾರೆ. ದಿಸ್ ಪ್ರಿನ್ಸಿಪಲ್ ಲೀಡ್ಸ್ ಟು ದ ಹಾರ್ಮೋನಿಯಸ್ ರಿಲೇಷನ್ ಇನ್ ದ ಆರ್ಗನೈಸೇಷನ್. ಒಂದು ಒಳ್ಳೆ ಆರ್ಗನೈಸೇಷನ್ ರಿಲೇಶನ್ಶಿಪ್ ಇರ್ತದ. ಕೆಲಸ ಮಾಡೋರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರ, ನಿಮ್ದು ಔಟ್ಪುಟ್ ಚಂದ ಇರ್ತದ. ನೀವು ಕಮ್ಮಿ ಸ್ಯಾಲರಿ ಕೊಟ್ಟಿರ್ತಾರೆ ಎಲ್ಲರೂ ಬಿಟ್ಟು ಹೋಗ್ತಾರೆ. ಫೇರ್ ರೆಮ್ಯುನರೇಷನ್ ಶುಡ್ ಬಿ ಡಿಟರ್ಮೈನ್ಡ್ ಬೇಸ್ಡ್ ಆನ್ ದ ಗವರ್ಮೆಂಟ್ ರೂಲ್ಸ್ ರಿಲೇಟಿಂಗ್ ಟು ದ ವೇಜ್, ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಆರ್ಗನೈಸೇಷನ್, ನೇಚರ್ ಆಫ್ ವರ್ಕ್ ಅಂಡ್ ದ ಕಾಸ್ಟ್ ಆಫ್ ಲಿವಿಂಗ್. ಅವ್ರಿಗೆ ಎಷ್ಟು ಖರ್ಚಿಗೆ ಬೇಕು ಮತ್ತು ಗವರ್ಮೆಂಟ್ ರೂಲ್ಸ್ ಪ್ರಕಾರ ಅವ್ರಿಗೆ ನಾವು ಕೊಡ್ಬೇಕಪ್ಪ ಸ್ಯಾಲರಿ. ಎಂಪ್ಲಾಯಿ ಶುಡ್ ಬಿ ಪೇಡ್ ರೀಸನಬಲ್ ವೇಜಸ್ ಫಾರ್ ದರ್ ಸರ್ವಿಸಸ್. Okay, employees should be paid reasonable wages for their services. Our services ಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡಬೇಕು. Okay, which should provide them with the moderate standards of living. ಅವ್ರದೊಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಪ್ರಕಾರ ಮೀಟ್ ಆಗ್ಬೇಕು. ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ಸ್ ಅವ್ರ ಡಿಮಾಂಡ್ ಫುಲ್ಫಿಲ್ ಆಗ್ಬೇಕು. ಲೈಕ್ ದ ಸ್ಮಾಲ್ ಸಿಟಿ ಒಳಗೆ ನಾವು ಸ್ಯಾಲರಿ ಕೊಡೋದೇ ಬೇರೆ ಆಗ್ತದೆ, ಬ್ಯಾಂಗ್ಳೂರ್ ಒಳಗೆ ಸ್ಯಾಲರಿ ಕೊಡೋದೇ ಬೇರೆ ಆಗ್ತದೆ. We need more salary in Bangalore because to meet the expenses in the Bangalore. For example, if an organization earns higher profit, then should share some of its part with the employee in the form of bonus. ಒಂದ್ ಸರ್ತಿ ಬಹಳ ಪ್ರಾಫಿಟ್ ಆಯ್ತು, ಒಂದ್ ಸ್ವಲ್ಪ ಬೋನಸ್ ಕೊಡ್ರಿ ನಿಮ್ ಎಂಪ್ಲಾಯಿಗೆ, ಅವರು ಖುಷಿ ಆಗ್ತಾರ. ಸೊ ನೀವಿಬ್ಬರದು ಟ್ಯಾಲಿ ಆಗ್ತದೆ. ಓಕೆ, ಹೊಂದಾಣಿಕೆ ಆಗ್ತದೆ ಒಬ್ರಿಗೊಬ್ರ ಜೊತೆ. ನೆಕ್ಸ್ಟ್ ಕಮ್ಸ್ centralization and decentralization. So what was the last one was remuneration. The seventh principle of Henri Fayol is remuneration of employee. ಕರೆಕ್ಟ್ ಕೊಡ್ರಿ ಗವರ್ಮೆಂಟ್ ಪ್ರಕಾರ ಮತ್ತೆ ಸೊಸೈಟಿ ಡಿಮಾಂಡ್ ಪ್ರಕಾರ ಮತ್ತು ಕಾಸ್ಟ್ ಆಫ್ ಲಿವಿಂಗ್ ಪ್ರಕಾರ ಅಂತಾರೆ. ನೆಕ್ಸ್ಟ್ ಕಮ್ಸ್ ಏಟ್ತ್ ಒನ್ ಇಸ್ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ರೆಫರ್ಸ್ ಟು ದ ಸೆಂಟ್ರಲೈಸೇಷನ್ ಆಫ್ ಅಥಾರಿಟಿ ಅಟ್ ದ ಟಾಪ್ ಲೆವೆಲ್. ನೋಡ್ರಿ, ಎಲ್ಲಾ ಅಥಾರಿಟಿ ಎಲ್ಲಾ ಕಂಟ್ರೋಲ್ ಅಲ್ಲಿ ಇರ್ತದೆ, ಟಾಪ್ ಲೆವೆಲ್ ನಾಗ ಇರ್ತದೆ ಇಲ್ಲಿ ಸೆಂಟ್ರಲೈಸೇಷನ್. ಅಂಡ್ ಡಿಸೆಂಟ್ರಲೈಸೇಷನ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಅಟ್ ಆಲ್ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಡಿಸೆಂಟ್ರಲೈಸೇಷನ್ ಅಂದ್ರೆ ಆ ಪವರ್ ಏನಾಗ್ತದ ಬೇರೆ ಬೇರೆಯವ್ರಿಗೆ ಕೊಡೋದು. ಡಿಸೆಂಟ್ರಲೈಸೇಷನ್ ಮೀನ್ಸ್ ಅಥಾರಿಟಿ, ಡಿಸ್ಟ್ರಿಬ್ಯೂಷನ್ ಆಫ್ ಅಥಾರಿಟಿ, ಕೆಲಸ ಮಾಡುವಂತ ಒಂದು ಹಕ್ಕು, ಬೇರೆ ಒಂದು ಆರ್ಡರ್ಸ್ ಕೊಡುವಂತ ರೈಟ್ ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಅಮಾಂಗ್ ದ ಡಿಫರೆಂಟ್ ಮ್ಯಾನೇಜ್ಮೆಂಟ್ ಅಟ್ ಆಲ್ ಲೆವೆಲ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ದೇರ್ ಶುಡ್ ಬಿ ಅ ಪ್ರಾಪರ್ ಬ್ಯಾಲೆನ್ಸ್ ಬಿಟ್ವೀನ್ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್. ಬ್ಯಾಲೆನ್ಸ್ ಇರಬೇಕು. ಓಕೆ, ಜಾಸ್ತಿನೂ ನಾವು ಇಂಟರ್ಫಿಯರ್ ಮಾಡಿದೆವು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಲೆವೆಲ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಒಳಗ ಅಥವಾ ಬೇರೆ ಬೇರೆ ಲೆವೆಲ್ ಮ್ಯಾನೇಜ್ಮೆಂಟ್ ಕೆಲಸನೇ ಮಾಡ್ಬಿಡ್ಲಾರ್ದಂಗ್ ಮಾಡಿದ್ರೆ ಅಂದ್ರೆ ಅವ್ರು ಕೆಲಸನೇ ಮಾಡಲ್ಲ. ಇಂಟರ್ಫಿಯರೆನ್ಸ್ ಇನ್ ಎವ್ರಿಥಿಂಗ್. ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಫ್ ಇಂಟರ್ಫಿಯರ್ಸ್ ಎವ್ರಿಥಿಂಗ್ in everything, there will not be any efficiency of work.
The degree of centralization and decentralization depend on various factors such as experience of employee, ability of the subordinate, size of the organization. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದ ನೀವು ಆರ್ಗನೈಸೇಷನ್ ಅದ್ರ ಮೇಲೆ ನೀವು ಡಿವಿಷನ್ ಆಫ್ ವರ್ಕ್ ಅಥವಾ ಡಿಸೆಂಟ್ರಲೈಸೇಷನ್ ಆಫ್ ವರ್ಕ್ ಮಾಡಬಹುದು. ಮತ್ತೆ ಎಷ್ಟು ಮಂದಿ ನಿಮ್ಮಲ್ಲಿ ಕೆಲಸದವರ ಅದ್ರ ಮೇಲೂ ಡಿಪೆಂಡ್ ಆಗ್ತದೆ. Too much centralization leads to the lots of control to the top management. Therefore, an optimum balance between the balance has to be maintained according to the needs of the organization. ಜಾಸ್ತಿ ಕಂಟ್ರೋಲ್ ಮಾಡಿದ್ರು ಎಫಿಷಿಯನ್ಸಿ ಇರಲ್ಲ ಕೆಲಸದೊಳಗೆ. ಓಕೆ, ದಟ್ಸ್ ವಾಟ್ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಅಂದ್ರೆ ಒಂದೇ ಕಡೆ ಪವರ್ ಇರೋದು ಕೆಲಸ ಮಾಡ್ಲಿಕ್ಕೆ, ಡೆಲಿಗೇಷನ್ ಆಫ್ ಅಥಾರಿಟಿ, ಹೇಳೋದು ಜನರಿಗೆ ಹಿಂಗಿಂಗ್ ಕೆಲಸ ಮಾಡ್ರಪ್ಪ ಅಂತೇಳಿ, ಕಂಟ್ರೋಲ್ ಎಟ್ ಒನ್ ಹ್ಯಾಂಡ್. Decentralization or distribution of authority to work is called decentralization. This is eighth principle of Henri Fayol of management. The principles of 14 principles of management. The eighth principle is centralization and decentralization of authority. This is very big example. I will not discuss this one. Okay, we'll move to the last one is eighth one. The ninth one is, for example, authority. Okay, we will discuss only otherwise. ಸಿ ಇದು ಏಳ್ತ್ ಅಂತ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಆಯ್ತು. ಇದರೊಂದು ಎಕ್ಸಾಂಪಲ್ ಕೊಟ್ಟಾರ ಅವರು. ಫಾರ್ ಎಕ್ಸಾಂಪಲ್, ಅಥಾರಿಟಿ ಟು ಟೇಕ್ ವಿಟಲ್ ಡಿಸಿಷನ್ ಮಸ್ಟ್ ಬಿ ಗಿವನ್ ಟು ದ ಟಾಪ್ ಮ್ಯಾನೇಜ್ಮೆಂಟ್. ಬಹಳ ಇಂಪಾರ್ಟೆಂಟ್ ಡಿಸಿಷನ್ ಇದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ನ ಇದ್ರದೊಂದು ಅಥಾರಿಟಿ ಕೊಡ್ಬೇಕು, ಅವರಿಗೆ ಜಿಮ್ಮೆದಾರಿ ಕೊಟ್ಬಿಡ್ಬೇಕು. ವೆರ್ ಅಥಾರಿಟಿ ರಿಲೇಟೆಡ್ ಟು ದ ಆಪರೇಷನಲ್ ಆಕ್ಟಿವಿಟೀಸ್, ಸಣ್ಣ ಸಣ್ಣ ಆಕ್ಟಿವಿಟೀಸ್ ಶುಡ್ ಬಿ ಗಿವನ್ ಟು ದ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೆಕೆಂಡ್ ಲೆವೆಲ್ ಮ್ಯಾನೇಜರ್ ನಾವು ಕೊಡ್ಬೋದು ಈ ಟೈಪ್. ಓಕೆ, ದೆನ್ ಕಮ್ಸ್ ಸ್ಕೇಲಾರ್ ಚೈನ್. Okay, scalar chain ಅಂತಿದೆ. The ninth principle of management is scalar chain. According to this principle, there is a scalar chain of authority and communication that moves in the straight line from supervisor to the lowest level subordinate. ಇಲ್ಲಿ ಏನಂತಾರೆ, ಇದು ಸ್ಕೇಲಾರ್ ಚೈನ್ ಹೆಂಗದಂದ್ರೆ ಎಲ್ಲಕ್ಕಿಂತ ಮ್ಯಾಲಿನ ಮ್ಯಾನೇಜ್ಮೆಂಟ್ಗಳು ಕೆಳಗಿನವರಿಗೆ ಹೇಳಬೇಕು. ಓಕೆ, Henry Fayol permits a shortcut of chain in case of urgency. ಅರ್ಜೆಂಟ್ ನಾಗ ಇದ್ದಾಗ ಅವ್ರು ಏನ್ ಮಾಡ್ಬೋದು, ಕೆಳಗಿನ ಲೆವೆಲ್ ಮ್ಯಾನೇಜ್ಮೆಂಟ್ನವರು ಕೆಳಗಿನವರಿಗೆ ಹೇಳ್ಬೋದಂತ. ಗ್ಯಾಂಗ್ ಪ್ಲಾಂಕ್. ಓಕೆ, ಸ್ಕೇಲಾರ್ ಚೈನ್. ಮ್ಯಾಲಿನವ್ರಲಿಂತೆ ಆರ್ಡರ್ಸ್ ಬರೇಬೇಕಂತ ಏನಿಲ್ಲ. ಸಮ್ ಟೈಮ್ಸ್ ಎಮರ್ಜೆನ್ಸಿನಾಗ ಕೆಳಗಿನ ಲೆವೆಲ್ ಕೆಲಸ ಮಾಡೋರು ಅವ್ರವರು ಎಕ್ಸ್ಚೇಂಜ್ ಮಾಡ್ಕೋಬಹುದು ದ ಥಾಟ್ ಆಫ್ ಪ್ಲಾನ್. ಓಕೆ, ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ದೇರ್ ಇಸ್ ಅ ಸ್ಕೇಲಾರ್ ಚೈನ್ ಆಫ್ ಅಥಾರಿಟಿ ಅಂಡ್ ಕಮಾಂಡ್ ದಟ್ ಮೂವ್ಸ್ ಫ್ರಮ್ ದ ಸ್ಟ್ರೇಟ್ ಲೈನ್ ಫ್ರಮ್ ಸೂಪರ್ವೈಸರ್ ಟು ಲೋವರ್ ಟಾಪ್ ಲಿಂದ ಕೆಳಗೆ ಬರ್ತದಂತ. ಹೆನ್ರಿ ಫಿಯಾಲ್ ಪರ್ಮಿಟ್ಸ್ ಅ ಶಾರ್ಟ್ ಕಟ್ ಆಫ್ ಚೈನ್ ಇನ್ ಕೇಸ್ ಆಫ್ ಅರ್ಜೆನ್ಸಿ ನೋನ್ ಆಸ್ ಗ್ಯಾಂಗ್ ಪ್ಲಾಂಕ್ ಅಂತೇಳಿ ಒಂದು ಹೆಸರು ಕೊಟ್ಟು, ಅಲ್ಲೇ ಕೆಳಗಿನವ್ರು ಒಬ್ರಿಗೊಬ್ರು ಹೇಳ್ಕೋರಪ್ಪ, ಇಂಥದ್ದೊಂದು ಎಮರ್ಜೆನ್ಸಿ ಬಂದದ, ನೀವು ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೋಬೇಕು ಅಂತ. ಗ್ಯಾಂಗ್ ಪ್ಲಾಂಕ್ ಅಲೌಸ್ ದ ಡೈರೆಕ್ಟ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಟೂ ಎಂಪ್ಲಾಯೀಸ್ ಆಫ್ ದ ಸೇಮ್ ಲೆವೆಲ್. ಓಕೆ, ಕೆಳಗಿನವನಿಗೆ ಹೇಳಿ ಕೆಲಸ ಮಾಡಿಸ್ಕೋಬಹುದು. ಈ ಟೈಪ್ ಒಂದು ಹೊಸ ಕೊಡ್ತಾರೆ ಇವ್ರ ಐಡಿಯಾ, ಗ್ಯಾಂಗ್ ಪ್ಲಾಂಕ್ ಅಂತೇಳಿ. ಎಮರ್ಜೆನ್ಸಿ ಬಂದಾಗ ಮ್ಯಾಲಿನ ಮಾಲಕನೇ ಹೇಳಿ ನಮಗ ಅಂತೇಳಿ ಕಾಯ್ಕೋತ್ ಕುಂದ್ರೆ ಜರತ್ತಿಲ್ಲ. ಇದಕ್ಕೆ ಏನಂತಾರ ಗ್ಯಾಂಗ್ ಪ್ಲಾನ್. ಓಕೆ, ಫಾರ್ ಎಕ್ಸಾಂಪಲ್, ಇ ವಾಂಟ್ಸ್ ಟು ಕಮ್ಯುನಿಕೇಟ್ ವಿತ್ ಐ ಫಾರ್ ದ ಸೇಮ್ ಇಂಪಾರ್ಟೆಂಟ್ ವರ್ಕ್. ದ ಮೆಸೆಂಜರ್ ಶುಡ್ ಆರ್ಡರ್ ಫ್ರಮ್ ಇ ಟು ಡಿ and therefore C A, and then from A to F, then to G H, and finally I. This will take lots of time. ಒಂದು ಐಡಿಯಾ ಅದ ಅಂತಂದ್ರೆ, ಏನಾರ ಹೇಳೋದದ ಅಂತಂದ್ರೆ ಅದು ಪೂರ ಮ್ಯಾಲ ಹೋಗಿ ಈ ವಾಪಸ್ ಹೋಗ್ಬೇಕು. ಎ ಬಿ ಸಿ ಡಿ ಇ, ಇಲ್ಲಿಂದ ವಾಪಸ್ ಡಿ ಸಿ ಬಿ ಎ ಎಫ್ ಹಿಂಗೆಲ್ಲ ಆಗ ಬದ್ಲಿ ಡೈರೆಕ್ಟ್ ಇನೇ ಐ ಮಾತಾಡಬಹುದು. ಕೆಳಗಿನವ್ರ ಸಹ ಮಾತಾಡ್ಕೋಬಹುದು ಅಂತ ಹೇಳ್ತಾರೆ. This delay in work. Fayol suggests the concept of gang plank. This concept, E can communicate directly to the I. ಕೆಳಗಿನವನೇ ಸಬಾರ್ಡಿನೇಟ್ ಕೆಲಸ ಮಾಲಕರಿಗೆ ಕೇಳಲಾರ್ದೇನೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕಮ್ಯುನಿಕೇಟ್ ಮಾಡಲಾರ್ದೆ ಎಮರ್ಜೆನ್ಸಿ ಕೇಸ್ನಾಗ ಅವರವರೇ ಡಿಸ್ಕಸ್ ಮಾಡ್ಕೊಂಡು ಅರ್ಜೆಂಟ್ ಮ್ಯಾಟರ್ಸ್ಗಳನ್ನು ಸೆಟಲ್ ಮಾಡ್ಕೋಬಹುದು. ದ ಗ್ಯಾಂಗ್ ಪ್ಲಾಂಕ್ ಅಲೌಸ್ ದ ಟೂ ಎಂಪ್ಲಾಯಿ ಆಫ್ ದ ಸೇಮ್ ಲೆವೆಲ್ ಟು ಕಮ್ಯುನಿಕೇಟ್ ಡೈರೆಕ್ಟ್ಲಿ ವಿತ್ ಈಚ್ ಅದರ್, ಬಟ್ ಈಚ್ ಎನ್ಫೋರ್ಸ್ ಟು ಇಟ್ಸ್ ಸೂಪರ್ವೈಸರ್ಸ್. ಬಟ್ ಅದು ಲಾಸ್ಟಿಗೆ ಅವ್ರ ಸೂಪರ್ವೈಸರ್ ಗೊತ್ತಿರ್ತದೆ, ಇಟ್ ವಿಲ್ ರೀಚ್ ಟು ದರ್ ಸೂಪರ್ವೈಸರ್. ಓಕೆ, ಸೊ ಐ ಆಮ್ ರೆಫರಿಂಗ್ ಸಮ್ ಅದರ್ ನೋಟ್ಸ್, ಬೇರೆ ಐ ಆಮ್ ರೆಫರಿಂಗ್ ಅದರ್ ನೋಟ್ಸ್ ಅಂಡ್ ದೆನ್ ಎಡಿಟೆಡ್ ಇಟ್ ಅಂಡ್ ದೆನ್ ಡೆಲಿವರಿಂಗ್ ದ ನೋಟ್ಸ್. ಸೊ ದಿಸ್ ಇಸ್ ನಾಟ್ ಮೈ ಓನ್ ನೋಟ್ಸ್. I will be giving reference at the end of the classes or at the beginning of the classes. Okay, order. The 10th principle. So what was the last principle? 9th principle was ಸ್ಕೇಲಾರ್ ಚೈನ್. ಇದು ಸ್ಕೇಲಾರ್ ಚೈನ್ ಮ್ಯಾಲಿನ ಕೆಳಗೆ ಅಥಾರಿಟಿ ಬರಬೇಕು.
ಇಲ್ಲಿ ಗ್ಯಾಂಗ್ ಪ್ಲಾನ್ ಅಂತ ಒಂದು ಶಾರ್ಟ್ ಕಟ್ ತಗೊಂಡು ಅವ್ರ ಎಮರ್ಜೆನ್ಸಿನ ಕೆಲಸ ಮಾಡ್ಬೋದು ಕೆಳಗಿನವ್ರು. ಯೂಶಲಿ ಮ್ಯಾಲಿನವ್ರಲಿಂತ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕೆಳಗಿನವರಿಗೆ ಆರ್ಡರ್ಸ್ ಕೊಡ್ತಾರ. ಸಮಟೈಮ್ಸ್ ಅಂಡರ್ ದ ಎಮರ್ಜೆನ್ಸಿ ಕೇಸಸ್ ನ ಗ್ಯಾಂಗ್ ಪ್ಲಾನ್ ಅಂತ ಕೇಸಸ್ ಕೆಳಗಿನವ್ರಿಗೆ ಆರ್ಡರ್ಸ್ ಕೊಟ್ಕೋಬಹುದು. ನೆಕ್ಸ್ಟ್ ಕಮ್ಸ್ ದ ಆರ್ಡರ್ಸ್. ಆರ್ಡರ್, ಓಕೆ, ರೈಟ್ ಥಿಂಗ್ ಎಟ್ ದ ರೈಟ್ ಪ್ಲೇಸ್ ಅಂಡ್ ದ ರೈಟ್ ಟೈಮ್. ಆರ್ಡರ್ ಅಂತ ಆರ್ಡರ್ ಕೊಡೋದು. 10th one is ಆರ್ಡರ್. ರೈಟ್ ಥಿಂಗ್, ಕರೆಕ್ಟ್ ಆಗಿ ಹೇಳೋದು. ರೈಟ್ ಪ್ಲೇಸ್, ಕರೆಕ್ಟ್ ಜಾಗದಾಗ. ರೈಟ್ ಟೈಮಿಂಗ್ ಹೇಳ್ಬೇಕು ಇನ್ಫಾರ್ಮೇಶನ್. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ದೇರ್ ಶುಡ್ ಬಿ ಅ ಪ್ರಾಪರ್ ಬ್ಯಾಲೆನ್ಸ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿ ಒನ್. ಈ ಪ್ರಿನ್ಸಿಪಲ್ ಪ್ರಕಾರ ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ದೇರ್ ಶುಡ್ ಬಿ ಪ್ರಾಪರ್ ಬ್ಯಾಲೆನ್ಸ್ ಬಿಟ್ವೀನ್ ಎವ್ರಿಥಿಂಗ್ ಅಂಡ್ ಎವ್ರಿ ಒನ್. ಎಲ್ಲಾರ ನಡುವೆ ಒಂದು ಪ್ರಾಪರ್ ಬ್ಯಾಲೆನ್ಸ್ ಇರ್ಬೇಕು, ಎವ್ರಿಥಿಂಗ್ ಮತ್ತೆ ಎವ್ರಿ ಒನ್. Henri Fayol emphasized on two types of orders, material order and social order. ಇವರು ಹೆನ್ರಿ ಫಿಯಾಲ್ ಅವರು ಎರಡು ಟೈಪ್ ಆಫ್ ಆರ್ಡರ್ಸ್ ಗಳನ್ನ ಎಂಫಸೈಸ್ ಮಾಡ್ಲಕತ್ತಾರೆ. ಏನಪ್ಪಾ, ಮಟೀರಿಯಲ್ ಆರ್ಡರ್ ಅಂತ, ಸೋಷಿಯಲ್ ಆರ್ಡರ್ ಅಂತ. ಇನ್ ದ ಮಟೀರಿಯಲ್ ಆರ್ಡರ್ ದೇರ್ ಮಸ್ಟ್ ಬಿ ಅ ಪ್ಲಾನ್ ಫಾರ್ ಎವ್ರಿಥಿಂಗ್. ಇಲ್ಲಿ ಒಂದು ಪ್ಲಾನ್ ಇರ್ಬೇಕಂತ ಎಲ್ಲಾದ್ರಾಗ ಮಟೀರಿಯಲ್ ಆರ್ಡರ್ ನ. ಇಟ್ ಎನ್ಶೋರ್ಸ್ ಫಿಕ್ಸ್ ಪ್ಲೇಸ್ ಫಾರ್ ದ ವೇರಿಯಸ್ ಮಟೀರಿಯಲ್ ಟೂಲ್ಸ್. ವೆರಾಸ್ ಇನ್ ದ ಸೋಷಿಯಲ್ ಆರ್ಡರ್ ದೇರ್ ಮಸ್ಟ್ ಬಿ ಅನ್ ಅಪಾಯಿಂಟೆಡ್ ಪ್ಲೇಸ್ ಫಾರ್ ಎವ್ರಿ ಎಂಪ್ಲಾಯಿ. ಸೋಷಿಯಲ್ ಆರ್ಡರ್ ನಾಗ ಏನಂತಾರೆ ಇವರು, ಎಲ್ಲಾ ಎಂಪ್ಲಾಯಿ ಒಂದು ಸಪರೇಟ್ ಪ್ಲೇಸ್ ಅಪಾಯಿಂಟ್ ಮಾಡಿರ್ಬೇಕಂತ. which ensures the proper fixing of place cabin for each employee. Okay. For example, there should be a specific place for the foreman in factory so that work can be done easily. ಎಲ್ಲಾರ್ಗಿ ಅವ್ರವ್ರ ಜಾಗ ಒಂದ್ ಕೊಡ್ಬೇಕಂತ. ಸ್ಪೆಸಿಫಿಕ್ ಪ್ಲೇಸ್, ಓಕೆ, ಯಾರು ಎಲ್ಲಿರ್ಬೇಕು ಅಂತ ಡಿಸೈಡ್ ಮಾಡೋದು. ಗೇಟ್ ಬಲ್ ಸೆಕ್ಯೂರಿಟಿ ಇರ್ಬೇಕು. ಸ್ವಲ್ಪ ಒಳಗ್ ಹೋದ್ಮೇಲೆ ರಾ ಮಟೀರಿಯಲ್ಸ್ ಇರ್ಬೇಕು. ರಾ ಮಟೀರಿಯಲ್ಸ್ ಮುಂದಕ್ಕೆ ಹೋಗ್ಲಾಕ ಸಪ್ಲೈ ತಗೊಂಡ್ ಹೋಗೋರ್ ಇರ್ಬೇಕು. ದೆನ್ ಹಂಗೆ ಆಗಿ ಮೇನ್ ನಾವು ಏನು ಎಕ್ಸಿಟ್ ಗೇಟ್ ಬಲ್ಲಿ ನಮ್ದು ಫೈನಲ್ ಗೂಡ್ಸ್ ಆದ್ಮೇಲೆ ಪ್ಯಾಕಿಂಗ್ ಫ್ಯಾಕ್ಟರಿ ಇರ್ಬೇಕು. ಈ ಟೈಪ್ ಅಂತ ಹೇಳ್ತಾರೆ ಇವರು. ಓಕೆ, ದಿಸ್ ಇಸ್ ಆರ್ಡರ್. ರೈಟ್ ಥಿಂಗ್, ರೈಟ್ ಪ್ಲೇಸ್ ಅಂಡ್ ರೈಟ್ ಟೈಮ್. ಆರ್ಡರ್ ಅಂದ್ರೆ ಇನ್ ದ ಪ್ರಾಪರ್ ಪ್ಲೇಸಸ್. ಓಕೆ, ಇವ್ರು ಎರಡು ಕ್ಯಾಟಗರಿ ಆಗಿ ಡಿಸ್ಪ್ಲೇನ್ ಮಾಡ್ಲಾಗತ್ತಾರ, ಡಿಸ್ಕ್ರೈಬ್ ಮಾಡ್ಲಾಗತ್ತಾರ. ಟೈಪ್ಸ್ ಆಫ್ ಮಟೀರಿಯಲ್ಸ್ ಆರ್ಡರ್ಸ್ ಆರ್ ಆರ್ಡರ್, ಸೋಷಿಯಲ್ ಆರ್ಡರ್ ಅಂಡ್ ಮಟೀರಿಯಲ್ ಆರ್ಡರ್. ಓಕೆ, ಮನುಷ್ಯರಿಗೆ ಮತ್ತು ಸಾಮಾನ್ಯಗಳಿಗೆ ಎಲ್ಲೆಲ್ಲಿ ಇರ್ಬೇಕಂತ ಹೇಳಕತ್ತಾರೆ ಅಷ್ಟೇ. ದೆನ್ ಕಮ್ಸ್ ಈಕ್ವಿಟಿ. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ there should not be any discrimination amongst the employee based on the religion, caste, language or nationality. ಇಲ್ಲಿ ಜಾತಿ, ಸ್ಟೇಟ್ಸ್ ಮತ್ತು ರಿಲಿಜನ್ ಇದ್ರ ಮೇಲೆಲ್ಲ ಭೇದ ಭಾವ ಮಾಡಬಾರ್ದು. ಈಕ್ವಿಟಿ ಎನ್ಶೂರ್ಸ್ ಕೋಆರ್ಡಿನೇಷನ್ ರಿಲೇಷನ್ ಬಿಟ್ವೀನ್ ದ ಸೂಪರ್ವೈಸರ್ ಅಂಡ್ ಸಬಾರ್ಡಿನೇಟ್ಸ್. ಮ್ಯಾಲಿನ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಮತ್ತು ಕೆಳಗಿನವರಿಗೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಹೆಲ್ಪ್ ಮಾಡ್ತದೆ. ಇಟ್ ಲೀಡ್ಸ್ ಟು ದ ಸ್ಮೂತ್ ಅಂಡ್ ಸಕ್ಸಸ್ಫುಲ್ ವರ್ಕಿಂಗ್ ಆಫ್ ದ ಎಂಟರ್ಪ್ರೈಸಸ್. ಜಗಳ ಆಗಲ್ಲ, ಚಲೋ ಕೆಲಸ ಆಗ್ತಾವ. ದೆನ್ ಔಟ್ಪುಟ್ ಅಂಡ್ ಪ್ರೊಡಕ್ಷನ್ ವಿಲ್ ಬಿ ಮೋರ್. ಇಟ್ ಇಂಪ್ರೂವ್ಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ motivation of the employee. Creating relation between manager and employee. It creates relation between manager and employee. For example, workers doing small jobs in the same organization should be paid same wages irrespective of the sex, caste, religion, language. Okay, ಮೇಲ್ ಫಿಮೇಲ್ ಇರ್ಲಿ, ಯಾವುದೇ ರಿಲಿಜನ್ ಇರ್ಲಿ, ಯಾವುದೇ ಸ್ಟೇಟ್ ಇರ್ಲಿ, ಸೇಮ್ ಸ್ಯಾಲರಿ ಕೊಡ್ಬೇಕು, ಸೇಮ್ ಕೆಲ್ಸಕ್ಕೆ ಅಂತ ಹೇಳ್ತಾರೆ. ಓಕೆ, ಡನ್. Equity is the 11th principle of Henri Fayol. Stability of personnel. Okay, this stability of the personnel, this is the 12th principle of Henri Fayol. Job tenure and stability of the principle. According to this principle, there should be a proper efforts to achieve stability and continuity of the employee. ನಮ್ಮಲ್ಲೇ ಇರ್ಬೇಕು, ಸ್ಟೆಬಲೈಸ್ ಆಗಿ ಕೆಲಸ ನಮ್ಮಲ್ಲೇ ಕಂಟಿನ್ಯೂ ಆಗಿ ಮಾಡ್ಬೇಕು ಅವರು. Fayol said that the employee should be kept in their position for the reasonable time to show the results. Stability creates a sense of belongingness. Okay, ಇದು ನಮ್ದೇ ಕಂಪನಿ ಅಂತ ಅನ್ನೋಂತ ಒಂದು ಭಾವನೆ ಬರ್ತದೆ ಕೆಲಸ ಮಾಡೋರಿಗೆ. ಅಂಡ್ ವರ್ಕರ್ಸ್ ಆರ್ ಎನ್ಶೂರ್ಡ್ ಟು ಇಂಪ್ರೂವ್ ದೇರ್ ಕ್ವಾಲಿಟಿ ಆಫ್ ವರ್ಕ್. ಇದೇನಾಗ್ತದ, ಅವ್ರದ್ದು ಕ್ವಾಲಿಟಿ ಆಫ್ ವರ್ಕ್ ಜಾಸ್ತಿ ಆಗ್ತದೆ ಇದರಿಂದ. ದಿಸ್ ವಿಲ್ ಇನ್ಕ್ರೀಸ್ ದ ಎಫಿಷಿಯನ್ಸಿ ಆಫ್ ಎಂಪ್ಲಾಯ್ ಅಂಡ್ ಇಟ್ ವಿಲ್ ಆಲ್ಸೋ ಇನ್ಕ್ರೀಸ್ ದ ರೆಪ್ಯುಟೇಷನ್ ಆಫ್ ದ ಆರ್ಗನೈಸೇಷನ್. ನಿಮ್ಮಲ್ಲಿ ಕೆಲಸ ಮಾಡೋದು ಚಲೋ ಇದ್ರ ಅಂತ ನಿಮ್ಮ ಆರ್ಗನೈಸೇಷನ್ ರೆಪ್ಯುಟೇಷನ್ ಜಾಸ್ತಿ ಆಗ್ತದೆ. ಅನ್ನೆಸರಿ ಲೇಬರ್ ಟರ್ನ್ ಓವರ್ ಕ್ರಿಯೇಟ್ಸ್ ಅನ್ ಅಟ್ಮಾಸ್ಫಿಯರ್ ಆಫ್ ದ ಡಿಸ್ಬಿಲೀಫ್. ಇವ್ರು ನಮ್ಗೆ ತೆಗೆದು ಹಾಕ್ತಾರ ಅಂತ ಗೊತ್ತಾದ್ರೆ ಅವ್ರ ಮೇಲೆ ಭರೋಸಾ ಬರಲ್ಲ. ನಿಮ್ಮಲ್ಲಿ ಜನರು ಕೆಲಸ ಮಾಡಂಗಿಲ್ಲ, ನಿಮ್ಮ ಆರ್ಗನೈಸೇಷನ್ ಫುಲ್ಫಿಲ್ ಆಗಂಗಿಲ್ಲ ನೀಡ್ಸ್. ಓಕೆ, ಕಂಟಿನ್ಯೂಸ್ ಚೇಂಜ್ ಇನ್ ದ ಎಂಪ್ಲಾಯ್ ಡಿಸ್ಟರ್ಬ್ಸ್ ದ ವರ್ಕ್ ಎನ್ವಿರಾನ್ಮೆಂಟ್. ವಾತಾವರಣ ಕೆಡಿಸ್ತದೆ ಇದು. ಫಾರ್ ಎಕ್ಸಾಂಪಲ್, ಅ ನ್ಯೂ ಎಂಪ್ಲಾಯಿ ಮಸ್ಟ್ ಬಿ ಗಿವನ್ ample time to adapt the new culture and the environment of the workplace. ಹೊಸದಾಗ ಯಾರು ಜಾಯ್ನ್ ಆದ್ರ ಅಂದ್ರೆ ಮತ್ತೆ ಅವ್ರಿಗೆ ಟೈಮ್ ಕೊಡ್ಬೇಕು ನಾವು ಬಹಳಷ್ಟು ಅಡ್ಜಸ್ಟ್ ಆಗ್ಲಿಕ್ಕೆ. ಸೊ ಸ್ಟೆಬಿಲಿಟಿ ಆಫ್ ದ ಪರ್ಸನಲ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ಸ್ಟೇಬಲ್ ಆಗಿ ಕೆಲಸ ಮಾಡ್ತಾರ, ಅವ್ರು ಗ್ರೋ ಆಗ್ತಾರ, ಅವ್ರ ಜೊತೆ ನಿಮ್ ಕಂಪನಿನೂ ಗ್ರೋ ಆಗ್ತದೆ.
This is the 12th principle of management. Okay, initiative. This is 13th principle of management. According to this principle, workers should encourage and should be given an opportunity to take initiative in making and executing plans. ಅವರಿಗೊಂದು ಪ್ಲಾನ್ ತಗೊಳ್ಲಿಕ್ಕ ಇನಿಷಿಯೇಟ್ ಮಾಡ್ಲಿಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ನಾವು ಅವರಿಗೆ ಅಪರ್ಚುನಿಟಿ ಕೊಡ್ಬೇಕು, ಎನ್ಕರೇಜ್ ಮಾಡ್ಬೇಕು. ನಾವ್ ಹೇಳ್ಬೇಕು, ನೋಡಪ್ಪ ನೀವ್ ಮಾಡಿ ಅಂತ ಕೆಲಸ, ನಿಮ್ದು ಏನ್ ಐಡಿಯಾ ಅಂತ ತಗೋಬೇಕು. Here, Henry Fayol suggests that employee at all levels should be encouraged to take the initiative in their work. ಅವ್ರ ಕೆಲ್ಸದೊಳಗ್ ನಾವ್ ಯಾವಾಗ್ಲೂ ಕಂಟ್ರೋಲ್ ಮಾಡ್ಲಿಕತ್ತೀವಿ ಅಂದ್ರೆ ಎಫಿಷಿಯನ್ಸಿ ಕಮ್ಮಿ ಆಗ್ತದೆ. ದೇ ಶುಡ್ ಬಿ ಗಿವನ್ ರೈಟ್ ಟು ಡಿಸ್ಕಸ್ ಅಬೌಟ್ ವಾಟ್ ದೇರ್ ಥಾಟ್ಸ್ ಆರ್. ಓಕೆ, ಅವ್ರ ತಲೆಗ್ ಏನ್ ನಡೆದದ ಅನ್ನೋದು ಹೇಳಲಿಕ್ಕ, ಅವ್ರ ಏನ್ ವಿಚಾರ ಮಾಡ್ಲಿಕ್ಕದಾರ ಅಂತ ಹೇಳಕ್ ಒಂದ್ ಚಾನ್ಸ್ ಕೊಡ್ಬೇಕು. ಇಟ್ ಮೋಟಿವೇಟ್ಸ್ ಎಂಪ್ಲಾಯಿ ಟು ವರ್ಕ್ ಬೆಟರ್ ಅಂಡ್ ಟೇಕ್ ಅ ಮೋರ್ ಇಂಟ್ರೆಸ್ಟ್ ಇನ್ ದ ಆರ್ಗನೈಸೇಷನ್. ಹೌದಪ್ಪ, ಅವ್ರ ಹೇಳಿದ್ ಕೇಳಗತ್ತೀರಿ, ಅವ್ರ ಸಜೆಷನ್ ತಗೊಳಗತ್ತೀರಿ, ಅವ್ರದ್ದು ನಾಲೆಜ್ ಎನ್ಹಾನ್ಸ್ಮೆಂಟ್ ಆಗ್ತದೆ, ಇಂಟ್ರೆಸ್ಟ್ ಬರ್ತದೆ ವರ್ಲ್ಡ್ ಒಳಗೆ, ಇಂಟ್ರೆಸ್ಟ್ ಬರ್ತದೆ, ವರ್ಕ್ ಒಳಗೆ ಇಂಟ್ರೆಸ್ಟ್ ಬರ್ತದೆ. ಓಕೆ, ಮತ್ತೆ ನಮ್ದು ಆರ್ಗನೈಸೇಷನ್ ಕಂಪ್ನಿದಾಗ ಇಂಟ್ರೆಸ್ಟ್ ಬರ್ತದೆ. ದ ಇನಿಷಿಯೇಟಿವ್ ಇಸ್ ದ ಪವರ್ಫುಲ್ ಮೋಟಿವೇಟರ್ ಆಫ್ ಹ್ಯೂಮನ್ ಬಿಹೇವಿಯರ್. ಓಕೆ, ಇನಿಷಿಯೇಟ್ ಮಾಡ್ಲಿಕ್ಕತ್ರ ಭಾರಿ ಮೋಟಿವೇಟ್ ಆಗ್ತದೆ ಮನುಷ್ಯ. ಓಕೆ, ಬಾಳ ಕೆಲಸ ಮಾಡ್ಬೇಕಂತ ಒಂದು ಭಾವನೆ ಬರ್ತದೆ. ಸ್ಟ್ರೆಂತ್, ಸೋರ್ಸ್ ಅಂಡ್ ಸ್ಟ್ರೆಂತ್ ಆಫ್ ದ ಆರ್ಗನೈಸೇಷನ್. ದಿಸ್ ಇನ್ಕ್ರೀಸ್ ದ ಮೆಂಟಲ್ ಗ್ರೋತ್ ಅಂಡ್ ಫೀಲಿಂಗ್ ಆಫ್ ಬಿಲಾಂಗಿಂಗ್. ಓಕೆ, ಇದು ಒಂದು ನಂದೇ ಆದಪ್ಪ ಕಂಪ್ನಿ ಅನ್ನೋ ಒಂದು ಫೀಲಿಂಗ್ ಬರ್ತದೆ. ಇಟ್ ಇನ್ಕ್ರೀಸಸ್ ದ ಕಮಿಟ್ಮೆಂಟ್ ಆಫ್ ದ ಎಂಪ್ಲಾಯಿ. ಅವ್ ಕೆಲಸ ಮಾಡುವಂತ ಒಂದು ಕೆಲಸ ಮಾಡುವಂತ ಒಂದು ಏನ್ ಕೆಪಾಸಿಟಿ ಅದಲ್ಲ, ಅದು ಜಾಸ್ತಿ ಆಗ್ತದ ಟುವರ್ಡ್ಸ್ ದ ಆರ್ಗನೈಸೇಷನ್. ಲ್ಯಾಕ್ ಆಫ್ ಇನಿಷಿಯೇಟಿವ್ ಮೇ ಕ್ರಿಯೇಟ್ ಅಟ್ಮಾಸ್ಫಿಯರ್ ಆಫ್ ನಾನ್ ಕೋಆಪರೇಷನ್. ಈಗ ನೀವು ಅವ್ರು ಒಟ್ಟ ಕನ್ಸಿಡರೇ ಮಾಡಿಲ್ಲ ಅಂದ್ರೆ ಅವ್ರು ಕೋಆಪರೇಟ್ ಮಾಡಲ್ಲ. ಎಂಪ್ಲಾಯೀಸ್ ಮಾಡಬಹುದು, ಫಾರ್ಮಾಲಿಟಿಗೆ ಕಮ್ಮಿ, ಲೆಸ್ ಪ್ರಾಫಿಟಬಿಲಿಟಿ ಆಗ್ತದೆ. ಫಾರ್ ಎಕ್ಸಾಂಪಲ್, ಆರ್ಗನೈಸೇಷನ್ ಮಸ್ಟ್ ಹ್ಯಾವ್ ಎಂಪ್ಲಾಯಿ ಸಜೆಷನ್ ಸಿಸ್ಟಮ್ ಸೊ ದಟ್ ದೇ ಶುಡ್ ಹ್ಯಾವ್ ಅ ಫೀಲಿಂಗ್ ಆಫ್ ಬಿಲಾಂಗಿಂಗ್ನೆಸ್. ಅವ್ರದ್ದು ಸಜೆಷನ್ ಕೇಳ್ಬೇಕು, ನಂದದಪ್ಪ ಅಂತ ಅನ್ಸೋ ಒಂದು ಭಾವನೆ ಬರ್ತದೆ. ಡನ್. ಇನಿಷಿಯೇಟಿವ್ ವಾಸ್ ದ 13th ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್. ಇನಿಷಿಯೇಟಿವ್ ಒಳಗೇನು, ನಿಮ್ ಕೆಲಸದವ್ರದ್ದು, ನಿಮ್ ವರ್ಕರ್ಸ್ ಇಂದು ಇಂಟ್ರೆಸ್ಟ್ ಕೇಳ್ರಿ, ಅವ್ರಿಗೆ ಎನ್ಕರೇಜ್ ಮಾಡ್ರಿ, ಅವ್ರು ಹೇಳುವಂತ ಒಂದು ಮಾತುಗಳನ್ನ ಕನ್ಸಿಡರ್ ಮಾಡ್ರಿ, ಅದ್ರಲ್ಲಿಂತವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಆರ್ಗನೈಸೇಷನ್. The last 14th principle is spirit corp. Okay, according to this principle, management should take responsible steps towards to develop a sense of belongingness and feeling of team spirit. According to this principle, management should take responsible step to develop a sense of belongingness. ನಮ್ಮದೇ ಕಂಪ್ನಿ ಅದ ಅಂತೇಳಿ ಅನ್ಕೋಬೇಕು. ಅಂಡ್ ಫೀಲಿಂಗ್ ಆಫ್ ಟೀಮ್ ಸ್ಪಿರಿಟ್ ಅಮಾಂಗ್ ದ ಎಂಪ್ಲಾಯೀಸ್. ಟೀಮ್ ನಂದದ, ನಂದ್ ಕಂಪ್ನಿ ಅದ ಅಂತೇಳಿ ತೋರ್ಸ್ಬೇಕು ಅವ್ರು. ಓಕೆ, ಸ್ಪಿರಿಟ್ ಆಫ್ ಡಿ ಕಾರ್ಪ್, ಇದು ನಂದೇ ಕಂಪ್ನಿ ಅದ. ವಾಟ್ ಈಸ್ ದ 14th ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್? ದಿಸ್ ಇಸ್ ಮೈ ಕಂಪನಿ ಅಂತನು ಅವರೊಂದು ಸ್ಪಿರಿಟ್ ಇರ್ಬೇಕು ಅವರಿಗೊಂದು ಅಮಾಂಗ್ಸ್ ದ ಎಂಪ್ಲಾಯ್. In order to achieve the best possible result, individual and group efforts need to be integrated. Production is a teamwork. Okay, in order to achieve the best possible result, individual and group needs to be integrated. Okay, production is a teamwork and is required full support of all members. ಈಗ ಒಂದು ಕಾರ್ ಪ್ರೊಡಕ್ಷನ್ ಮಾಡೋದಂದ್ರೆ ಟೀಮ್ ವರ್ಕ್ ಅದ. ಒಬ್ಬರು ಇಂಜನ್ ಮಾಡ್ತಾರ, ಒಬ್ರು ಡೋರ್ಸ್ ಮಾಡ್ತಾರ, ಒಬ್ರು ಗ್ಲಾಸ್ ಪ್ರೊಡಕ್ಷನ್ ಮಾಡ್ತಾರ. ಎಲ್ಲಾ ಮೆಂಬರ್ದಿಂದು ಸಪೋರ್ಟ್ ಬೇಕು. ಫಾರ್ ದಿಸ್ ಪರ್ಪಸ್ ಮ್ಯಾನೇಜರ್ ಶುಡ್ ರಿಪ್ಲೇಸ್ ಐ ಅಂಡ್ ವಿತ್ ವಿ. ಬರೇ ನಂದ್ ಕಂಪ್ನಿ ಅದ ಅಲ್ಲ, ಇದು ನಮ್ಮ ಕಂಪನಿ ಅದ ಅನ್ನೋ ಒಂದು ಭಾವನೆ ಅವರಲ್ಲಿ ಬರಬೇಕು. ಇನ್ ದಿಸ್ ಕನ್ವರ್ಸೇಷನ್ ಟು ಬ್ರಿಂಗ್ ದ ಟೀಮ್ ಸ್ಪಿರಿಟ್ ಅಮಾಂಗ್ ದ employee. This will develop atmosphere of mutual trust. It will help in achieving group goals, leading to the cordial relation between the manager and worker. ಅದು ಒಳ್ಳೆ ಸಂಬಂಧ ಹುಟ್ಟಿಸ್ತದ್ರೊಳಗ. For example, authority and responsibility meant empowering managers, but now it means that empowerment of the management because of the organization structure that are going ground. So this is not so much of important example. That's it. You should ಸ್ಪಿರಿಟ್ ಡಿ ಕಾರ್ಪ್ ಅಂದ್ರೆ ಕಂಪನಿ ನಂದಂತ ಅನ್ಸುವಂತ ಭಾವನೆ ಬರಬೇಕು. ಅವಾಗ ಅವರಿಗೆ ಚಲೋ. ದಿಸ್ ವಾಸ್ ದ 14th ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು ವೆರಿ ಮಚ್.